ಮಂಡ್ಯ ತಾಲೂಕು ಕೀಲಾರದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿ ಸಂಘಗಳ ಒಕ್ಕೂಟ ನಿಯಮಿತ, ಸಮುದ್ಯತ ಶ್ರೋತೃ ಸಂಘ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಕೆವಿ ಕುಮಾರ್ ಹಾಗೂ ಶ್ರೀಮತಿ ಎಚ್ಎಸ್ ಮುಕ್ತಾ ಅವರ ಮುಕ್ತಾ ನೇಚರ್ ಆರ್ಚರ್ಡ್ಸ್ನಲ್ಲಿ ಏರ್ಪಾಡಾಗಿತ್ತು. ವೈಜ್ಞಾನಿಕ ತಂತ್ರಜ್ಞಾನಗಳ ಸದ್ಬಳಕೆಯಿಂದ ನಳನಳಿಸುತ್ತಿದ್ದ ಮುಕ್ತಾ ನೇಚರ್ ಆರ್ಚರ್ಡ್ಸ್ನಲ್ಲಿ ಆಯೋಜಿತವಾಗಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದವರು ರಮೇಶ್ ಪಿ ರಂಗಸಮುದ್ರ ಅವರು. ಗಣಿಕೆ ಸಸ್ಯಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಡ್ಯದ ವಿಸಿ ಫಾರಂ ಕೃಷಿ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾ ಕೆಎಂ ಹರಿಣಿಕುಮಾರ್ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮೊದಲನೇದಾಗಿ ಉದ್ಘಾಟನೆ ಮಾಡಿದಂಥ ಗಣಿಕೆ ಗಿಡ ನನ್ನ ಒಂದು ಅತಿ ಪ್ರೀತಿಯಾದ ಹಣ್ಣು. ಈ ದಿನನೂ ನನ್ನ ಟೆರೆಸ್ ಗಾರ್ಡನ್ ಮಾಡಿದಾಗ ಬೆಂಗಳೂರಿನಲ್ಲಿ ಗಣಿಕೆ ಹಣ್ಣನ್ನು ತಿಂತಾ ಇದ್ದೀನಿ, ನಾನು ಮತ್ತು ನನ್ನ ಮಗಳು ಒಟ್ಟಿಗೆ ಕೂತ್ಕೊಂಡು. ಇವತ್ತು ಅದೇ ಗಿಡಕ್ಕೆ ನಾನು ನೀರು ಹಾಕಿದ್ದು ಇನ್ನೂ ಹೆಮ್ಮೆ ಅನಿಸ್ತದೆ. ಈ ಕಾರ್ಯಕ್ರಮ ಏನಾಗಿದೆ, ಇವತ್ತು ಕೇವಲ ಕೃಷಿಯನ್ನು ನೋಡೋದಂತಲ್ಲ, ನೀವೆಲ್ಲ ಈ ಮನೆ ಬಿಟ್ಟು ಹೊರಗಡೆ ಬಂದಾಗ ನಿಮ್ಮಲ್ಲಿದ್ದಂಥ ಒಂದು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಒತ್ತಡ, ಮಾನಸಿಕ ಒತ್ತಡದ ಬಿಡುಗಡೆ ಇಂಥ ಜಾಗದಲ್ಲಾಗುತ್ತೆ. ಸೊ ಇದೊಂಥರ ಒಳ್ಳೆಯ ಒಂದು ಅಭ್ಯಾಸ. ತಾವೆಲ್ಲರೂ ಪ್ರತಿ ತಿಂಗಳು ಸೇರ್ತೀರ ಅಂದಾಗ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಇಂಥ ಕಾರ್ಯಕ್ರಮ ಸಾಕಷ್ಟು ನಡಿಬೇಕು. ಮತ್ತು ಏನಾಗಿದೆ, ವ್ಯವಸಾಯದಲ್ಲಿ ನನಗೆ ಯಾವಾಗಲೂ ಅನಿಸುತ್ತೆ ನಾವು ಅದ್ರಲ್ಲಿ ತೊಡಗಿಸ್ಕೋಬೇಕು. ಯಾವುದೇ ವಿಚಾರ ಆಗಲಿ ಅದರಲ್ಲಿ ತೊಡಗಿಸ್ಕೋಬೇಕು. ಯಾಕಂದ್ರೆ ನಾನು ಮೂಲತಃ ಒಬ್ಬ ರೈತನ ಮಗ ಮತ್ತು ರೈತನಾಗಿ ನಾನು ಪ್ರಾರಂಭ 7ನೇ ಕ್ಲಾಸ್ನಲ್ಲಿ ನಾನು ವ್ಯವಸಾಯ ಪ್ರಾರಂಭ ಮಾಡಿದಾಗ ನಾನು BSc ಅಗ್ರಿಗೆ ಸೇರೋವರೆಗೂ ಸುಮಾರು 600-800 ಗಿಡಗಳನ್ನ ನೆಟ್ಟಿದ್ದೀನಿ. ಇವತ್ತು ಸಹ ನಮ್ಮ ತೋಟದಲ್ಲಿ ಅದರ ಫಲವನ್ನು ನನ್ನ ಸಹೋದರ ಮತ್ತು ಕುಟುಂಬ ಅನುಭವಿಸ್ತಾ ಇದೆ. ಯಾಕೆಂದರೆ ಅದೊಂದು ಖುಷಿ ಇರುತ್ತೆ. ನಾವು ಅದರಲ್ಲಿ ಸಂಪೂರ್ಣವಾಗಿ ತೊಡಸ್ಕೋಬೇಕು. ವ್ಯವಸಾಯದಲ್ಲಿ ನಾವೇನು ತಿಳ್ಕೊಂಡಿದ್ದು ಏನೋ ಒಂದು ಮಾಡ್ಬಿಟ್ಟು ಹೋಗೋದಲ್ಲ. ಕನಿಷ್ಠ 6 ಗಂಟೆ ಆದರೂ ನಾವು ರೈತರು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಾಗ ಮತ್ತು ವೈವಿಧ್ಯತೆ, ಬಹುಬೆಳೆ ಪದ್ಧತಿನ ಮಾಡ್ಕೋಬೇಕು. ಇವತ್ತೇನಾಗಿದೆ, ಯಾವುದೋ ಒಂದು ಬೆಳೆ ಮೇಲೆ ನಾವು ಅವಲಂಬನೆ ಆಗ್ಬಿಟ್ಟಿದ್ವಿ. ಬಹುಬೆಳೆ ಪದ್ಧತಿ ಬಹಳಷ್ಟು ಬರುತ್ತೆ. ಈಗ ಅಗ್ರೋ ಫಾರೆಸ್ಟ್ರಿ ಅಂತೀವಿ, ಅರಣ್ಯ ಮತ್ತು ಕೃಷಿ ಎರಡು ಜೊತೆ ಮಾಡೋದು ಭಾಳ ಅನುಕೂಲ. ಇದು ನನ್ನ ಸ್ವಂತ ಅನುಭವ. ನಾನು ನೆಟ್ಟಂಥ ಮರ, ನನ್ನ ಮನೆ ಕಟ್ಟುವಾಗ ಟೀಕ್ ಮರ ತೊಗೊಂಡು ನನ್ನೇ ಮರದ ಮನೆ ಬಾಗಿಲು ಇವತ್ತು ನನ್ನ ಮನೇಲೇನಿದೆ. ಯಾಕೆಂದರೆ ನಾವು ಅವತ್ತು ಮರ ನೆಡೋದು ಒಂದು ಅಭ್ಯಾಸ ನನಗೆ ಯಾವಾಗಲೂ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಗಿಡಗಳು ತೊಗೊಬಂದು, ಅವಾಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತರ್ತಾ ಇದ್ವಿ. ಅವಾಗ ಇವನ್ ಈಕ್ವಲಿಪ್ಟಸ್ ಇತ್ತು, ಇವಾಗ ಬ್ಯಾನ್ ಮಾಡಿದ್ದಾರೆ. ಆ ಟೈಮಲ್ಲಿ ನೆಟ್ಟಿದ್ದೀವಿ. ಇದು ಹಾಗಾಗಿ ಏನಾಗುತ್ತೆ, ಆ ಗಿಡ ನೆಡೋದು ಒಂದು ಅಭ್ಯಾಸ ಇರುತ್ತೆ. ಆ ಗಿಡ ಬೆಳೆದಾಗ ಅದು ಹೆಮ್ಮೆ ನನಗೆ. ಸೊ ಅದೇ ರೀತಿ ನಾನು ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಹೋದಾಗ ಹಾಸ್ಟೆಲಲ್ಲಿ ತೆಂಗಿನ ಸಸಿ ನೆಟ್ಟಿದ್ವಿ. ಸೊ ಇವತ್ತು ನನ್ನ ವಿದ್ಯಾರ್ಥಿಗಳು ಆ ತೆಂಗಿನಕಾಯಿ ಉಪಯೋಗಿಸ್ಕೊತಿದ್ದಾರೆ, ಖುಷಿ ಆಗ್ತದೆ. ಮತ್ತು ನಾನು ವಾರ್ಡನ್ ಆದೆ ಸುಮಾರು 8 ವರ್ಷ. ಇವತ್ತು ಅಲ್ಲೂ ತೆಂಗಿನ ಸಸಿಗಳು ಮತ್ತು ನುಗ್ಗೆ ಸೊಪ್ಪು ಎಲ್ಲನೂ ಮಾಡಿದ್ವಿ. ಬಟ್ ಅವೆಲ್ಲ ಭಾಳ ಅನುಕೂಲ ಆಗ್ತದೆ. ಯಾಕೆಂದರೆ ಆ ಗಿಡ ನೆಡುವಂಥ ಕಾರ್ಯಕ್ರಮ ಇರಬೇಕು. ಮತ್ತು ಜ್ಞಾನ ಅನ್ನೋದು ನನಗನ್ಸುತ್ತೆ, ನಾನು ಎಷ್ಟು ಓದಿರ್ಬೋದು, ನಾನು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದ್ದೀನಿ, ಉಪನ್ಯಾಸ ಕೊಟ್ಟಿದ್ದೀನಿ. ಅವರೆಲ್ಲ ಹೇಳ್ತಾರೆ ಭಾರತದಲ್ಲಿ ಇಷ್ಟು ಮೇಧಾವಿಗಳು ಇದ್ದಾರೆ ಅನ್ನೋದೇ ಅವ್ರಿಗೊಂಥರ ಆಶ್ಚರ್ಯ. ಆದರೂ ಯಾಕೆ ಭಾರತ ಇನ್ನೂ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಅಂತಾರೆ ಅಂತ ನನ್ನೇ ಕ್ವಶನ್ ಮಾಡ್ತಾರೆ. ಇಸ್ರೇಲ್ನಲ್ಲಿ ನಾನು ಇರ್ಬೋದು, ಸ್ವೀಡನ್ ಇರ್ಬೋದು, ಕೊರಿಯಾ ಇರ್ಬೋದು, ಜಪಾನ್ ಇರ್ಬೋದು. ಆದರೂ ನಮ್ಮ ಭೂಮಿ ಸ್ವರ್ಗದ ಭೂಮಿ ನನ್ನ ಪ್ರಕಾರ. ನಾನೆಲ್ಲ ನೋಡಿದ್ದೀನಿ, ಎಲ್ಲ ರಾಷ್ಟ್ರಗಳಲ್ಲೂ ನೋಡಿದ್ರೆ ಆ ಭೂಮಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ರೆ ಸ್ವರ್ಗದ ಭೂಮಿ ನಮ್ಮದು. ಅವರು ಇಡೀ ವರ್ಷದಲ್ಲಿ ಕನಿಷ್ಠ ಸೂಕ್ತ ವಾತಾವರಣ ಬದುಕಿರೋದು 3 ತಿಂಗಳು ಮಾತ್ರ. ಆದರೆ ನಮ್ಮ ದೇಶದಲ್ಲಿ ಹಂಗಿಲ್ಲ. ನಮ್ದು ಎಷ್ಟು ಚೆನ್ನಾಗಿದೆ ನಮ್ಮ ವಾತಾವರಣ, ಮಣ್ಣಿದೆ, ವೈವಿಧ್ಯತೆ ಇದೆ, ಕ್ಲೈಮೇಟ್ ಎಲ್ಲ ಭಾಳ ಕಡಿಮೆ ಇದೆ. ಆದರೆ ನಾವು ಆ ಭೂಮಿನ, ಸ್ವರ್ಗದ ಭೂಮಿನ ಸರಿಯಾಗಿ ಬಳಸ್ಕೊಂಡು ನಾವಲ್ಲಿ ಉಳಿಸ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾವೆಲ್ಲ ಹೇಳ್ತಾರೆ, ನಮ್ಮ ಸ್ನೇಹಿತರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ ಇಡೀ ಪ್ರಪಂಚದಲ್ಲಿ, ಅವರೆಲ್ಲ ಹೇಳೋದು ಒಂದು ಸ್ಲೋಗನ್ ಹೇಳ್ತಾರೆ ಯಾವಾಗಲೂ, ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಹೆವನ್, ಪೀಪಲ್ ಮೇಕ್ ಇಟ್ ಈಸ್ ಹೆಲ್ ಅಂಡ್ ಲಿವಿಂಗ್ ಇಟ್ ಅಂತ. ಸ್ವರ್ಗದ ಭೂಮಿಯನ್ನು ನರಕ ಮಾಡ್ಕೊಂಡು ನಾವು ಬದುಕ್ತಿದ್ವಿ. ಅಮೇರಿಕಾ ಇರ್ಬೋದು, ಇವನ್ ಚೈನಾ, ನಾನೆಲ್ಲರೂ ಸಂಪರ್ಕದಲ್ಲಿದ್ದಾರೆ ವಿಜ್ಞಾನಿಗಳು. ಅಲ್ಲಿ ನೋಡ್ತಿಲ್ಲ, ಬಹಳ ಕಷ್ಟ ಇದೆ. ಜಪಾನ್, ನಾವೆಲ್ಲ ಎಲ್ಲ ಮುಂದುವರೆದ ರಾಷ್ಟ್ರ, ಜಪಾನ್ ಮೇಡ್ ಇನ್ ಜಪಾನ್ ಅಂತೀವಿ. ಬಟ್ ಅಲ್ಲಿರುವಂಥ ವಾತಾವರಣ ಇದೆಯಲ್ಲ ಭಾಳ ಕಷ್ಟ. ಯಾವ ದಿನ ಯಾವತ್ತೇನು ಭೂಕಂಪ ಆಗುತ್ತೆ ಅಂತ ಹೇಳಕ್ ಬರಲ್ಲ, ಸಮುದ್ರ ಯಾವತ್ತು ಉಕ್ಕುತ್ತೆ ಅಂತ ಹೇಳಕ್ ಬರಲ್ಲ. ಅಷ್ಟು ಅನ್ಸರ್ಟನಿಟಿ ಲೈಫ್. ಆದರೂ ಅವ್ರು ಚೆನ್ನಾಗಿ ಬದುಕ್ತಿದ್ದಾರೆ. ಅದಕ್ಕೆ ದ ರಿಮೈನಿಂಗ್ ಪಾರ್ಟ್ ಆಫ್ ದ ವರ್ಲ್ಡ್ ಇಸ್ ದ ಲ್ಯಾಂಡ್ ಆಫ್ ಹೆಲ್. ಪ್ರಪಂಚದ ಇತರ ಭೂಮಿಗಳು ನರಕದ ಭೂಮಿಗಳು, ಆದರೆ ಜನ ಅದನ್ನು ಸ್ವರ್ಗದ ಭೂಮಿ ಮಾಡ್ಕೊಂಡು ಬದುಕ್ತಿದ್ದಾರೆ.
ಸೊ ಇದಕ್ಕೆಲ್ಲ ಕಾರಣ ನಾವೇ ಆಗ್ತೀವಿ. ಹಾಗಾಗಿ ನಾವು ಬದಲಾವಣೆ ಆಗಬೇಕು. ನಮ್ಮಲ್ಲಿ ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ಬೋದು, ಸಸ್ಟೈನಬಿಲಿಟಿ ಅಂತ, ಸಸ್ಟೈನೇಬಲ್ ನಿರಂತರವಾಗಿ ಕೃಷಿ ಆಗಬೇಕು. ಆ ಫಲವತ್ತತೆ ಎಷ್ಟು ಬೇಕು ಅಷ್ಟನ್ನು ನಾವು ಉಪಯೋಗಿಸ್ಕೊಂಡು ಬದುಕಬೇಕು. ಆಸೆ ಇರಲಿ, ದುರಾಸೆಯಿಂದಾಗಿ ನಮ್ಮ ಮಣ್ಣುಗಳು ಇವತ್ತು ಫಲವತ್ತತೆ ಕಳ್ಕೊಂಡಿದೆ. ನಾವು ಎಷ್ಟು ಮಣ್ಣನ್ನು ನಾವಲ್ಲಿ ಫಲವತ್ತನ ಮಣ್ಣನ್ನು ಅಲ್ಲಿಂದ ಬೆಳೆ ಹೊರಗೆ ತೆಗಿತೀವಿ, ಅದನ್ನ ಅಷ್ಟು ನಾವು ವಾಪಸ್ ಕೊಡಬೇಕಾದ. ಆ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಆಗಲಿ ಅಂತೇಳಿ ತಾವೆಲ್ಲ ಪ್ರಗತಿಪರರಿದ್ದೀರಾ. ಪ್ರತಿಯೊಬ್ಬರು ಒಂದೊಂದು ವಿದ್ಯೆಯನ್ನು ಕಲ್ತಿದ್ದೀರಾ. ಇದ್ರಲ್ಲಿ ನಾನು ಹೇಳೋಂಥದ್ದು ಏನಲ್ಲ, ನಾನು ಸಣ್ಣ ವಿಚಾರ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಅದು ಈ ದಿನ ನನ್ನ ಹರ್ಷ ಅವರು, JV ಅವರು, ಇವರಿಗೆ ಒಂದು AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೇಳಿ, ಕೃತಕ ಬುದ್ಧಿಮತ್ತೆ ಅಂತೇಳಿ ಅದ್ರ ಬಗ್ಗೆ ಇವತ್ತು ತಮಗೆ ಹೇಳ್ತಾರೆ. ಇದು ಭಾಳ ಅವಶ್ಯಕತೆ. ಕೃತಕ ಬುದ್ಧಿಮತ್ತೆ ಎಷ್ಟು ಬೇಕು ಅಷ್ಟು ಉಪಯೋಗಿಸ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಅವರು ಸುದೀರ್ಘವಾಗಿ ತಾವು ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಒಳ್ಳೆ ವಿಚಾರ. ಮತ್ತು ಈಗ ಪ್ರಗತಿಯಲ್ಲಿರುವಂಥ ವಿಚಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು, ಅದು ಕೃಷಿನಲ್ಲಿ ಹೇಗೆ ಬೆಳೆಸ್ಕೋಬಹುದು. ಈಗ ಮಣ್ಣಿನ ವಾತಾವರಣಕ್ಕೆ, ಬೆಳೆಗಳಿಗೆ ಸ್ಪಂದಿಸುವಂಥ ಶಕ್ತಿ ಅವಕ್ಕಿರುತ್ತೆ. ಆ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ನಾವು ಉಪಯೋಗಿಸ್ಕೊಂಡು ಉತ್ತಮವಾದ ಬೇಸಾಯ ಮಾಡ್ಬೋದು, ಕಡಿಮೆ ಖರ್ಚಿನಲ್ಲಿ ಮಾಡುವಂಥದ್ದು. ಮನುಷ್ಯ ನಾವು ಮಾಡುವಂಥದ್ದಕ್ಕೆ ಹೆಚ್ಚು ಖರ್ಚಾಗ್ತದೆ, ಅದನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡ್ಬೋದು ಅನ್ನೋ ವಿಚಾರನ ಅಂದ್ಕೊಂಡಿದ್ದಾರೆ. ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಸದಾ ಬೆಳಗುನಲ್ಲಿ ಚೆನ್ನಾಗಾಗಲಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಹೊಸದಾಗಿ ಪ್ರಾರಂಭ ಆಗಿದೆ. ಇತ್ತೀಚೆಗೆ ನಾವು ಕೃಷಿ ಮೇಳ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು ಅಂತ ಎಲ್ಲರ ಅಭಿಪ್ರಾಯ ಇದೆ. ಸೊ ತಾವೆಲ್ಲರೂ ಬನ್ನಿ. ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಮಾಡೋಕ್ಕೆ ಸಾಧ್ಯ ಎಲ್ಲ ವಿಚಾರಗಳನ್ನ ನಾನು ಸಹಾಯ ಮಾಡಬೇಕು. ನಾನು ಮೂಲತಃ ರೈತನೇ ಇರೋದ್ರಿಂದ ಆಕ್ಚುಲಿ ನನ್ನ ಥೀಸಿಸ್ ಡೆಡಿಕೇಟೆಡ್ ಟು ಇಂಡಿಯನ್ ಫಾರ್ಮರ್ಸ್, ಭಾರತದ ರೈತರಿಗೆ ಅರ್ಪಣೆ ಅಂತ ಬರೆದಿದ್ದೆ ನಾನು. ಅವಾಗ ಕೇರಳದಿಂದ ಬಂದಂಥ ಒಬ್ಬ ಡೈರೆಕ್ಟರ್ ಕೇಳಿದ್ರು, ನೀವು ಇಡೀ ಯಾರ್ಯಾರ ಪುಸ್ತಕ ಬರೆದ್ರೆ ಡೆಡಿಕೇಟೆಡ್ ಟು ಪೇರೆಂಟ್ಸ್ ಅಂತಾರೆ ಅಥವಾ ಡೆಡಿಕೇಟೆಡ್ ಟು ಸಮ್ ಪರ್ಸನ್ಸ್, ಸಿಸ್ಟರ್ ಬ್ರದರ್ಸ್, ಆದ್ರೆ ನೀವು ಭಾರತೀಯ ರೈತರಿಗೆ ಯಾಕೆ ಡೆಡಿಕೇಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ಒಂದು ಪ್ರಶ್ನೆ ಹೇಳಿದೆ. ಇಡೀ ಪ್ರಪಂಚದಲ್ಲಿ ಹೆಚ್ಚು ಶ್ರಮ ಹಾಕಿ ಕಡಿಮೆ ಪ್ರತಿಫಲ ಪಡೆಯುತ್ತಿರುವಂತಾರು ಅಂದ್ರೆ ಅದು ಭಾರತದ ರೈತರು. ಸೊ ಹಾಗಾಗಿ ನಾನು ಅವ್ರಿಗೆ ಇದನ್ನ ಅರ್ಪಣೆ ಮಾಡಿದ್ದೀನಿ ಸ್ವಾಮಿ ಅಂದೆ. ಅವ್ರು ಮತ್ತೆ ಪ್ರಶ್ನೆ ಮಾಡಲೇ ಇಲ್ಲ. ಯು ಅವಾರ್ಡೆಡ್ PhD ಅಂತ ಹೇಳಿ ಡಿಕ್ಲರೇಷನ್ ಮಾಡಿ ಸೈನ್ ಹಾಕಿ ಹೋಗ್ಬಿಟ್ಟು. ಸೊ ಹಾಗಾದ್ರೆ ನನಗೆ ಅಷ್ಟು ಕಾಳಜಿ ಇದೆ. ಸರ್ಕಾರದ ನಮ್ಮ ಸಚಿವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಜವಾಬ್ದಾರಿ ಸ್ಥಾನವನ್ನು ಇಟ್ಟಿದ್ದಾರೆ. ಹಾಗಾಗಿ ಆ ಜವಾಬ್ದಾರಿ ಸ್ಥಾನದಲ್ಲಿ ನನಗೆ ಕೃಷಿನಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಜ್ಞಾನವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವೆಲ್ಲರೂ ಬರಬೇಕು ನಮ್ಮ ಕೃಷಿ ವಿಶ್ವವಿದ್ಯಾಲಯ VC ಫಾರಂಗೆ. ಈಗ 5 ಜಿಲ್ಲೆಗಳಿದ್ದೀವಿ. 5 ಜಿಲ್ಲೆನಲ್ಲಿ ತಾವೆಲ್ಲ ಹತ್ರ ಇರ್ತೀರಲ್ಲ, ನೀವು ಬರ್ಬೋದು. ಸೊ ನಾನು ಆಗಾಗ ಎಲ್ಲ ಜಿಲ್ಲೆಗಳಿಗೂ ಭೇಟಿ ನೀಡ್ತಾ ಇರ್ತೀನಿ. ಮತ್ತು ನಿಮ್ಮ ಜ್ಞಾನವನ್ನು ನಮಗೆ ಕೊಡಿ, ಮತ್ತು ನಮ್ಮಲ್ಲಿರುವಂಥ ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ತೀರಿ ಅಂತ ಹೇಳಿ ಈ ಕೃಷಿ ಬೆಳೆದು ಕಾರ್ಯಕ್ರಮ ಸದಾ ನಡೀತಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಆಶಿಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಶಾನ್. ಜರ್ಮನಿಯ ಪ್ರಾಡಕ್ಟ್ ಇನೋವೇಷನ್ ಅಂಡ್ AI ಕೋರ್ ಅಕಾಡಿಸ್ ಕಂಪನಿಯ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಹರ್ಷ JV ಅವರು ಕೃಷಿಯಲ್ಲಿ ವಿವಿಧ ತಂತ್ರಜ್ಞಾನಗಳು ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆಯನ್ನು ಕುರಿತು ವಿಡಿಯೋ ಪ್ರದರ್ಶನದ ಮೂಲಕ ಎಲ್ಲರಿಗೂ ತಿಳಿಸಿ ಪ್ರಾತ್ಯಕ್ಷಿಕೆಯನ್ನು ಕೂಡ ನಡೆಸಿದ್ರು. ನಮಸ್ಕಾರ ಎಲ್ಲ ಕೃಷಿಕರಿಗೂ ಮತ್ತು ಆಕಾಶವಾಣಿ ಕೇಳುಗರಿಗೂ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಇಷ್ಟು ಜನ ಬಂದಿರೋದು ಬೇರೆ ಬೇರೆ ಊರಿಂದ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಟೆಕ್ನಾಲಜಿ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೇನು ನನಗೆ ತುಂಬಾ ಖುಷಿ ಆಗ್ತದೆ. ನಮ್ಮ ತೋಟದಲ್ಲೇ ನಾನು ಮಾತಾಡ್ತಿರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಇಲ್ಲಿ ನಿಮ್ಗೆಲ್ಲ ಕೆಲವು ಸೋಲಾರು ಮತ್ತೆ AI ಉಪಯೋಗಿಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅದನ್ನ ಉಪಯೋಗಿಸ್ಕೊಂಡು ಏನು ಬೇರೆ ದೇಶಗಳಲ್ಲಿ ಬೇರೆ ಕಡೆ ಏನೇನು ಮಾತಾಡ್ತಿದ್ದಾರೆ, ಅದು ಯಾವ ರೀತಿ ನಮ್ಮ ಭಾರತದಲ್ಲಿ ತಂತ್ರಜ್ಞಾನನ ಉಪಯೋಗಿಸ್ಕೊಬಹುದು ಅನ್ನೋದನ್ನ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಬೇರೆ ಬೇರೆ ದೇಶದಲ್ಲಿ ಚೈನಾ, ಜಪಾನ್, ಆಸ್ಟ್ರೇಲಿಯಾ ಮತ್ತೆ ಯುರೋಪ್ ಎಲ್ಲ ದೇಶಗಳಲ್ಲಿ ನೋಡಿರೋದನ್ನ ನಾನು ತಗೊಂಡ್ ಬಂದು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲೇ ಕೆಲವು ಸೋಲಾರ್ದು ಎಕ್ವಿಪ್ಮೆಂಟ್ಗಳೆಲ್ಲ ಇದೆ. ಸೊ ಅದನ್ನು ಕೂಡ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಎಲ್ಲದಕ್ಕೂ ಇಂದಿನ ಅಜೆಂಡಾ ಅಥವಾ ವಿಷಯಗಳು ನಾವು ಏನೇನು ಮಾತಾಡ್ಬೋದು ಅಂತ ಹೇಳಿದ್ರೆ, ಆ ಕಡೆ ನೀವು ಸ್ಕ್ರೀನ್ ನೋಡಿದ್ರೆ ಮೊದಲನೇದು ಕೃಷಿಯಲ್ಲಿ ಸೇಫ್ಟಿ. ನಾನು ಸುಮಾರು ಪ್ರತಿ ಸತಿ ರಜಕ್ಕೆ ಜರ್ಮನಿಯಿಂದ ಇಲ್ಲಿಗೆ ಬಂದಾಗ, ಈ ಸತಿನೂ ಕೂಡ ಬಂದಾಗ, ನಮ್ಮ ಪಕ್ಕ ಸುತ್ತಮುತ್ತ ರೈತರುಗಳು ಅಥವಾ ಬೇರೆ ಕಡೆ ವಿಸಿಟ್ ಮಾಡಿದಾಗ ಫಸ್ಟ್ ನಾನು ನೋಡ್ಲಿಕ್ಕೆ ಸಿಗೋವಂತ ವಿಷಯನೇ ಸೇಫ್ಟಿ. ಅದು ಸುರಕ್ಷತೆನ ಯಾವುದನ್ನು ಬಳಸ್ದೇನೆ ರೈತರು ಕೆಲವು ಪಂಪ್ ಸೆಟ್ಗಳನ್ನ ಹಾಕಿರ್ತಾರೆ ಅಥವಾ ವೈರ್ಗಳನ್ನ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್, ಅದರಿಂದ ಸ್ಟಾರ್ಟ್ ಮಾಡ್ತೀನಿ.
ಅದಾದ್ಮೇಲೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ತಮಗೆ ಯಾರಿಗೂ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಒಂದು ವೆದರ್ ಫೋರ್ಕಾಸ್ಟ್, ಏನು ಹವಾಮಾನ ಮುನ್ಸೂಚನೆ ಎಲ್ಲ ಬರುತ್ತೆ, ಅದರಿಂದ ಹಿಡಿದು ನೀವು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿರಲ್ಲ, ಯೂಟ್ಯೂಬ್ ವಿಡಿಯೋಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸಪ್ ಆಗಲಿ, ಇದರೆಲ್ಲ ಹಿಂದೆ ಆ ಡೇಟಾ ಪ್ರೊಸೆಸ್ ಮಾಡೋಕ್ಕೆ, ಆ ನೀವು ಕಳಿಸಿರುವಂಥ ಸಂದೇಶಗಳನ್ನ ಅಥವಾ ಆ ಇನ್ಫಾರ್ಮೇಶನ್ನ ಪ್ರೊಸೆಸ್ ಮಾಡಿ ನಿಮಗೆ ತಲುಪಿಸೋದಕ್ಕೆ AI ತುಂಬ ಸಹಾಯ ಮಾಡುತ್ತೆ. ಸೊ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ಅದರಲ್ಲೇ ಸಮೇತ ಕಂಪ್ಯೂಟರ್ ವಿಷನ್, ಅಂದರೆ ಕಂಪ್ಯೂಟರ್ ಇಂದ ಒಂದು ಕ್ಯಾಮೆರಾ ಬಳಕೆ ಮಾಡಿ ಅದರಿಂದ ಯಾವ ರೀತಿ AI ಉಪಯೋಗಿಸ್ಕೊಬೋದು, ಅದರಿಂದ ನಿಮ್ಗೆ ಏನು ಉಪಯೋಗ ಆಗ್ಬೋದು ಅನ್ನೋದನ್ನ ನೋಡ್ಬೋದು. ಅದಾದ್ಮೇಲೆ ಸೋಲಾರ್ ತಂತಿ ಬೇಲಿ, ನೀವು ಇಲ್ಲಿ ತೋಟದಲ್ಲಿ ಏನೇನು ನೋಡಿದಿರಾ ಅದನ್ನ ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನೀವು ಹೋಗಿ ನೋಡ್ಬೋದು. ಅದಾದ್ಮೇಲೆ ಆಟೋಮೇಷನ್, ರೋಬೋಟಿಕ್ಸ್ನ ಯೂಸ್ ಮಾಡಿ ಈಗ ಏನೇನು ತಂತ್ರಜ್ಞಾನಗಳು ಬಂದಿದೆ, ಮತ್ತೆ ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಯಾವ ರೀತಿ ಮಾಡ್ಬೋದು, ಕಡಿಮೆ ಖರ್ಚಿನಲ್ಲಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು, ಇಂಜಿನಿಯರ್ಡ್ ಸೊಲ್ಯೂಷನ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಮೌಲ್ಯವರ್ಧನೆ ಮಾಡಿ ಅದನ್ನ ರಫ್ತು ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅದು ಯಾವ ಥರ ಮಾಡ್ಬೋದು ಅನ್ನೋದನ್ನ ನಾನು ಈ ಪ್ರೆಸೆಂಟೇಷನ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇದು ಪ್ರೆಸೆಂಟೇಷನ್ ನೀವು ನೋಡಿದ್ರೆ ಸೇಫ್ಟಿ ಇಸ್ ನಂಬರ್ 1 ಪಾಲಿಸಿ. ಇದು ನಾವು ಎಲ್ಲಾ ಕೃಷಿಕರು ನಿಮಗ್ ಗೊತ್ತಿರೋರ್ಗೆ ತಿಳಿಸಿ. ಯಾಕಂದ್ರೆ ಈಗ ರೀಸೆಂಟ್ ಇಲ್ಲಿ ಒಂದು 10-11 ಕಿಲೋಮೀಟರ್ ದೂರದಲ್ಲಿ ಒಬ್ರು ತೋಟನ ವಿಸಿಟ್ ಮಾಡಿದ್ದೆ. ಅಲ್ಲಿ ಅವರು ಡೈರೆಕ್ಟ್ ಫ್ಯೂಸ್ಗೆ ನಾರ್ಮಲ್ ಕಾಪರ್ ಹಾಕಿ, ಕಾಪರ್ ವೈರ್ ಇಂದ ಕಟ್ ಮಾಡಿ ಕಾಪರ್ ಹಾಕಿ, ಅದೇ ಸರ್ ಫ್ಯೂಸ್ ಅದೇ ಹೋಗುತ್ತೆ ಅಂತಂದ್ರು. ಆ ತರ ಸುಮಾರು ಮೂಢನಂಬಿಕೆಗಳು ಬಂದ್ಬಿಟ್ಟಿದೆ. ಅಂದ್ರೆ ಅದೇ ಹಂಗೆ ಆಗುತ್ತೆ, ವರ್ಕ್ ಮಾಡ್ಲಿ, ಅದೇ ತರ ನಡೀತಾ ಇರೋದು, ನಾವು ಮುಂಚೆಯಿಂದನೂ ಅದೇ ಮಾಡ್ತಿರೋದು, ನಮ್ಗೇನ್ ಸಮಸ್ಯೆ ಇಲ್ಲ. ಆದ್ರೆ ಅವ್ರಿಗೆ ಕೇಳಿದ್ರೆ ಪ್ರತಿ ವರ್ಷ 2 ಸತಿ 3 ಸತಿ ಮೋಟ್ರ್ ಕೆಟ್ಟೋಗಿರುತ್ತೆ. ಏನಕ್ಕೆ ಕೆಟ್ಟೋಯ್ತು ಮೋಟ್ರು? ಸೊ ಆ ರೀತಿ ಸೇಫ್ಟಿ, ಏನಕ್ಕೆ ಸೇಫ್ಟಿ ಇರೋಂತ ಸೇಫ್ಟಿನೇ ತುಂಬಾ ಕಡಿಮೆ ದರದಲ್ಲೇ ಆ ಸೇಫ್ಟಿ ಮಾಡ್ಕೊಂಡ್ರೆ ನಮಗೆ ಮುಂದೆ ಮೋಟ್ರ್ ಕೆಟ್ಟೋಯ್ತು ಅಥವಾ ಪಂಪ್ ಸೆಟ್ ಕೆಟ್ಟೋಯ್ತು, ಇದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊಬಹುದು. ಸೊ ಅದು ಒಂದು ಮೇಜರ್ ಒಂದು ಟಾಪಿಕ್ ನ ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ. ಸೊ ಮೋಟರ್ ಮತ್ತೆ ಪಂಪ್ ಸೆಟ್ ಸುರಕ್ಷತೆಗೆ ಈಗ SPD ಅಂತ ಒಂದು ಡಿವೈಸ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಬೇರೆ ಬೇರೆ ಕಂಪ್ನಿಗಳು ಈ SPD ಸರ್ಚ್ ಪ್ರೊಟೆಕ್ಷನ್ ಡಿವೈಸ್, ಈ ಸರ್ಚ್ ಪ್ರೊಟೆಕ್ಷನ್ ಡಿವೈಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ಲೈನ್ ಅಲ್ಲಿ ನಿಮ್ಮ 3 ಫೇಸ್ ಏನ್ ಬರುತ್ತೆ, 3 ಫೇಸ್ ಮತ್ತೆ 1 ನ್ಯೂಟ್ರಲ್ ಬರುತ್ತಲ್ಲ, ಅಲ್ಲಿ ಏನಾದ್ರೂ ಲೈಟ್ನಿಂಗ್ ಆದ್ರೆ ಅಥವಾ ಮಿಂಚು ಹೊಡೆದ್ರೆ, ಸಿಡಿಲ್ ಹೊಡೆದ್ರೆ, ಆ ಸಿಡಿಲ್ ಏನ್ ಮಾಡುತ್ತೆ, ಪ್ರತಿ ಸತಿ ಮೋಟ್ರು ನಿಮ್ದು ವೈಂಡಿಂಗ್ ಕೆಟ್ಟೋಗಿರುತ್ತೆ ಅಥವಾ ಸುಟ್ಟೋಗಿರುತ್ತೆ ಅಥವಾ ಹೈ ವೋಲ್ಟೇಜ್ ಬಂದು ಸುಟ್ಟೋಗಿರುತ್ತೆ. ಸೊ ಅದು ಮೋಟ್ರಿಗೆ ಡೈರೆಕ್ಟ್ ಆಗಿ ಹೋಗಕ್ ಬಿಡಲ್ಲ. ಈ ಒಂದು SPD ಸರ್ಚ್ ಪ್ರೊಟೆಕ್ಷನ್ ಡಿವೈಸ್ ನೀವು ಯೂಸ್ ಮಾಡಿದ್ರೆ ಇದು ಮೋಸ್ಟ್ಲಿ ಒಂದು 1,500ದಿಂದ 2,500 ಒಳಗಡೆ ಸಿಗುತ್ತೆ. ಇದನ್ನೊಂದು ನೀವು ಕನೆಕ್ಟ್ ಮಾಡ್ಕೊಂಡ್ರೆ, ಕನೆಕ್ಟ್ ಮಾಡಿದ್ದು ಟೈಮಿಂದನೂ ನಿಮ್ಗೆ ಯಾವುದೇ ಸರ್ಜ್ ಆದ್ರೂ ಮೋಟರ್ ನಿಮ್ಗೆ ಹಾಳಾಗಲ್ಲ. ಹೋದ್ರೆ ಇದು ಹೋಗುತ್ತೆ, ಆದ್ರೆ ಮೋಟರ್ ಹೋಗಲ್ಲ. ಸೊ ಅದು ಒಂದು ರೈತರು ಯಾರು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಇದು ತುಂಬಾ ಕಡೆ ಉಪಯೋಗಿಸ್ತಾ ಇದ್ದಾರೆ. ಯುರೋಪ್ ದೇಶದಲ್ಲಂತೂ ಪ್ರತಿಯೊಂದು ಮೋಟರ್ಗೂನು ಇದನ್ನ ಯೂಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಯಾರು ಉಪಯೋಗಿಸ್ತಾ ಇಲ್ಲ. ಭಾರತದಲ್ಲಿ ಅವೈಲೇಬಲ್ ಇದೆ, ನೀವು ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ನೀವು ಅದನ್ನ ಉಪಯೋಗಿಸ್ಕೊಬಹುದು. ಮತ್ತೆ ಎಲ್ಲರೂ MCB ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಜಾಸ್ತಿ ಕರೆಂಟ್ ಇರೋದು ಕೊಟ್ಬಿಡಿ, ಅಂಗಡಿಗೆ ಹೋಗಿ ಫಸ್ಟ್ ಕೇಳೋದೇ ಇಷ್ಟು, ಜಾಸ್ತಿ ಕರೆಂಟ್ ಯಾವ್ದು ಹೋಗುತ್ತೆ ಅದೇ MCB ಕೊಡಿ ಅಂತ. MCB ಆ ರೀತಿ ಪರ್ಚೇಸ್ ಮಾಡಬೇಡಿ ಯಾರು. MCB ನ ಪರ್ಚೇಸ್ ಮಾಡೋದು ಎಷ್ಟು ನಿಮ್ದು ಮೋಟರ್ ಕೆಪಾಸಿಟಿ ಇದೆ, ಎಷ್ಟು ಆಂಪ್ಸ್ ನಿಮ್ ಮೋಟರ್ ತಗೊಳುತ್ತೆ, ಅದಕ್ಕಿಂತ 1.25 ಅಥವಾ 1.25 ಅಥವಾ 1.5 ಪವರ್ ಇರುವಂತ ಅಥವಾ ಆಂಪ್ಸ್ ರನ್ ಆಗುವಂತ MCB ತಗೊಳ್ಳಿ. ಆ MCB ತಗೊಂಡ್ರೆ ನಿಮ್ಗೆ ಅದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಕರೆಂಟ್ ಜಾಸ್ತಿ ಹೋದ್ರೆ ಅದು ಆಫ್ ಆಗಲ್ಲ, ಆಟೋಮೆಟಿಕ್ ಆಗಿ ಟ್ರಿಪ್ ಆಗಲ್ಲ. ಸೊ ಅದು ಒಂದು ಸುಮಾರು ಜನ MCB ಹಾಕಿರ್ತಾರೆ, ಅದನ್ನ ಡೈರೆಕ್ಟ್ ಮಾಡ್ಬಿಟ್ಟಿರ್ತಾರೆ, ಡೈರೆಕ್ಟ್ ಆಗಿ ಲೂಪ್ ಮಾಡಿ ವೈರ್ ಮಾಡಿ ಡೈರೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಅದು ಎಷ್ಟು ಆಂಪ್ಸ್ ನಿಮ್ಮ ಮೋಟರ್ 5 HP ನ 10 HP ನ ಅದ್ರ ಮೇಲೆ ಬರ್ದಿರ್ತಾರೆ, ಮೋಟರ್ ಅಲ್ಲಿ ಎಷ್ಟು ಕರೆಂಟ್ ತಗೊಳುತ್ತೆ ಅಂತ ಬರ್ದಿರ್ತಾರೆ ಪ್ರತಿಯೊಂದು ಫೇಸ್ ಅಲ್ಲೂ. ಆ ಒಂದು ಇದರಲ್ಲಿ ನೀವು MCB ನ ಯೂಸ್ ಮಾಡಿ. ಅರ್ಥಿಂಗ್ ಇದುವರೆಗೂ ಸುಮಾರು ಜನ ನಾನು ಕೇಳಿದ್ದೀನಿ, ರೈತರು ಕೇಳಿದ್ದೀನಿ, ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಯಾರು ಮಾಡಲ್ಲ. ಏನಕ್ಕೆ ಗ್ರೌಂಡಿಂಗು, ಎಲ್ಲಿಗೆ ಕೊಡೋಣ ಕನೆಕ್ಷನ್ ಗ್ರೌಂಡಿಂಗ್ನ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಬಟ್ ಗ್ರೌಂಡಿಂಗ್ ಏನಕ್ಕೆ ಅಂದ್ರೆ, ನೀವು SPD ಅಂತ ಒಂದು ಡಿವೈಸ್ ಹಾಕಿದ್ರೆ ಆ SPD ಡಿವೈಸ್ ನಲ್ಲಿ
ಏನಾಗುತ್ತೆ, ಒಂದು ಕೆಳಗಡೆ ಅರ್ಥಿಂಗ್ ಕನೆಕ್ಷನ್ ಇರುತ್ತೆ. ಯಾವಾಗ ಲೈಟ್ನಿಂಗ್ ಸ್ಟ್ರೈಕ್ ಆಗುತ್ತೆ ಅಥವಾ ಮಿಂಚು ಹೊಡೆಯುತ್ತೆ, ಸಿಡ್ಲು ಹೊಡೆಯುತ್ತೆ, ಆ ಸಿಡ್ಲು ಹೊಡೆದಾಗ ಆ ಸಿಡ್ಲಿಂದ ಎನರ್ಜಿ ಎಷ್ಟು ಮಿಲಿ ಸೆಕೆಂಡ್ ಅಲ್ಲಿ ಅಥವಾ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಕೆಲವು ಸತಿ ಎನರ್ಜಿ ಡಿಸ್ಚಾರ್ಜ್ ಆಗುತ್ತೆ. ಆ ಎನರ್ಜಿ ಎಲ್ಲ ಹೋಗಿ ಅದು ಅರ್ಥಿಂಗ್ ಹೋಗುತ್ತೆ. ನೀವು ಆ ಅರ್ಥಿಂಗ್ ಹಾಕ್ಲಿಲ್ಲ ಅಂದ್ರೆ ಆ ಎನರ್ಜಿ ಎಲ್ಲ ಮೋಟರ್ ಹೋಗುತ್ತೆ. ಸೊ ಮೋಟರ್ ಸುಟ್ಟೋಗುತ್ತೆ. ಸೊ ಇದಕ್ಕೋಸ್ಕರ ನೀವು ಅರ್ಥಿಂಗ್ ಹಾಕ್ಲೇಬೇಕು. ಮತ್ತೆ ನೀವು ಮೆಟಲ್ ಬಾಡಿ ಬಾಕ್ಸ್ಗಳು ಮಾಡಿರ್ತೀರಾ, ಇಲ್ಲಿ ಮುಂದೆ ಒಂದು ಬಾಕ್ಸ್ ಇದೆ, ಅದೇ ತರ ಒಂದು ಮೆಟಲ್ದು ಬಾಕ್ಸ್ ಇಟ್ಕೊಂಡಿರ್ತೀರಾ, ಒಂದು ಸ್ಟಾರ್ಟರ್ದು ಮೆಷಿನ್ ಇಟ್ಕೊಂಡಿರ್ತೀರಾ. ಸೊ ಆ ಮೆಷಿನ್ ಎಲ್ಲ ಇಟ್ಕೊಂಡ್ರೆ ಅದನ್ನೆಲ್ಲಾನು ಗ್ರೌಂಡ್ ಮಾಡಬೇಕು. ಯಾಕಂದ್ರೆ ಯಾವುದೇ ಒಂದು ಪರಿಸ್ಥಿತಿಲಿ ಒಂದ್ ಸ್ವಲ್ಪ ಲೀಕೇಜ್ ಕರೆಂಟ್ ಅಲ್ಲಿಗೆ ಹೋದ್ರು, ಲೀಕೇಜ್ ಪವರ್ ಅಲ್ಲಿಗೆ ಹೋದ್ರು ಅದು ಗ್ರೌಂಡ್ ಆಗ್ತಾ ಇರುತ್ತೆ, ನಿಮಗ್ ಕರೆಂಟ್ ಹೊಡೆಯೋದು ಕಮ್ಮಿ ಆಗುತ್ತೆ. ಸೊ ಆದ್ರಿಂದ ಈ ಒಂದು ಸಿಂಪಲ್ ಎಕ್ವಿಪ್ಮೆಂಟ್ಸ್, ಇದು ತುಂಬಾ ಜಾಸ್ತಿ ದುಡ್ಡು ಖರ್ಚಾಗಲ್ಲ. ಇದನ್ನೊಂದು ನೀವು ಮಾರ್ಕೆಟ್ ಅಲ್ಲಿ ನೀವು ಎಲ್ಲರ ಹತ್ರನೂ ಮೊಬೈಲ್ಗಳಿದೆ, ಮೊಬೈಲ್ ಫೋನ್ಗಳಿದೆ, ಹುಡುಕಿದ್ರೆ ಸಿಗುತ್ತೆ ನಿಮ್ಗೆ ಆರಾಮಾಗಿ. ಹುಡುಕಿ ಇದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಮೋಟರ್ಗಳು ಪ್ರತಿ ಸತಿ 10 ಸತಿ ಸುಟ್ಟೋಗೋ ಬದಲು ಒಂದ್ ಸತಿ ಸುಟ್ಟೋಗ್ಬೋದು ಅಥವಾ 2 ಸತಿ ಸುಟ್ಟೋಗ್ಬೋದು. ಬಟ್ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನೆಕ್ಸ್ಟ್, ಮೋಟರ್ ಫ್ಯೂಸ್ ವೈರ್ದೊಂದು ಮೇಜರ್ ಡ್ರಾಬ್ಯಾಕ್ ಇದೆ. ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ ಸದ್ಯಕ್ಕೆ, ಫ್ಯೂಸ್ ವೈರ್ ಅಂತಾನೆ ಸಿಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಪ್ಪ ನಾನು ಕಾಪರ್ ತಂತಿನೇ ಹಾಕಿ ಫ್ಯೂಸ್ ವೈರ್ ಹಾಕೊಂತೀನಿ ಅಂತ. ಈಗ ಅಲ್ಲಿಗೆ ಹೋಗ್ತಾ ಇರೋ ವೈರು ಕಾಪರ್, ಫ್ಯೂಸ್ ವೈರು ಕಾಪರ್. ಸೊ ಕರೆಂಟ್ಗೆ ಎಲ್ಲೂ ರೆಸ್ಟ್ರಿಕ್ಷನ್ ಇರಲ್ಲ. ಫ್ಯೂಸ್ ಏನಂದ್ರೆ ಅದು ಒಂದು ಕರೆಂಟ್ ಲಿಮಿಟ್, ಈಗ 30 ಆಂಪ್ಸ್ ಅಂತ ಅಲ್ಲೊಂದು ಫ್ಯೂಸ್ ಬಾಕ್ಸ್ ಅಲ್ಲಿ ಬರ್ದಿದ್ದಾರೆ. ಸೊ ಆ 30 ಆಂಪ್ಸ್ ರೀಚ್ ಆಗ್ತಿದ್ದಂಗೆ ಆ ಫ್ಯೂಸ್ ಹೀಟ್ ಆಗೋಗುತ್ತೆ. ಅದು ಬಿಸಿ ಆಗಿದ್ದಾಗ ಅದು ಕಟ್ ಆಗುತ್ತೆ, ಅವಾಗ ಕರೆಂಟ್ ಫ್ಲೋ ನಿಲ್ಲುತ್ತೆ. ಸೊ ಅದು ಕರೆಂಟ್ ಫ್ಲೋ ನಿಲ್ದಾಗ ಏನಾಗುತ್ತೆ, ನಿಮ್ಮ ಮೋಟರ್ ಸುಟ್ಟೋಗೋದಾಗ್ಲಿ ಅಥವಾ ನಿಮ್ಮ ಮೋಟರ್ ಓವರ್ ಕರೆಂಟ್ ಹೋಗೋದಾಗ್ಲಿ ತಡೆಯುತ್ತೆ. ಬಟ್ ಎಲ್ಲ ರೈತರು ಏನ್ ಮಾಡ್ತಾರೆ, ಒಂದ್ಸತಿ ಫ್ಯೂಸ್ ಒಂದ್ ಪ್ಯಾಕೆಟ್ ಕೊಟ್ಟಿರ್ತಾರೆ, ಅವರು ಹೊಸದಾಗಿ ಹಾಕಿರ್ತಾರೆ, ಅದು ಹೋಗಿ 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 ಕೊನೆಯಲ್ಲಿ ಏನಾಗಿರುತ್ತೆ, ಅಯ್ಯೋ ಇಲ್ಲ ಫ್ಯೂಸ್ ವೈರ್ ಇಲ್ಲ, ಅಲ್ಲಿಗೆಲ್ಲೋ ತರಬೇಕು ಅಂತ ಹೇಳಿ ಕಾಪರ್ ವೈರೇ ಹಾಕ್ತಾರೆ. ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಸುಮಾರು ಸತಿ ಈ ನೀರು ಯಾವಾಗ ಕಾಲುವೆಯಲ್ಲಿ ನೀರು ನಿಲ್ಸ್ತಾರೋ ಆ ಟೈಮಿಂದ ಕಾಲುವೆಯಲ್ಲಿ ತಿರ್ಗಾ ನೀರು ಬರೋ ತನಕ ಪ್ರತಿ ಸತಿನೂ, ಈಗ ಒಬ್ರು ಎಲೆಕ್ಟ್ರಿಷಿಯನ್ ಬಂದಿದ್ರು ಈಗ ಮೊನ್ನೆ ಒಂದು 2-3 ದಿನದಿಂದ, ಅವ್ರು ಹೇಳ್ತಿದ್ರು ಕಾಲುವೆಯಲ್ಲಿ ನೀರು ನಿಲ್ಸಿದ್ರೆ ನಮಗೆ ಬೆಳಗಿಂದ ಸಂಜೆ ತನಕ ಇಲ್ಲಾಂದ್ರೂ 10-15 ಕಡೆ ಹೋಗ್ಬೇಕು, ಮೋಟರ್ ಕೆಟ್ಟೋಗಿರುತ್ತೆ, ಫ್ಯೂಸ್ ಹೋಗಿರುತ್ತೆ, ಅದು ಹೋಗಿರುತ್ತೆ. ಬಟ್ ಏನಕ್ಕೆ ಹೋಗಿರುತ್ತೆ ಮೋಟರ್ ಕೆಟ್ಟೋಗಿರುತ್ತೆ, ಹೈಯರ್ ಆಂಪ್ಸ್ ಹೋಗಿರುತ್ತೆ, ಕರೆಂಟ್ ಜಾಸ್ತಿ ಹೋಗಿರುತ್ತೆ. ಪವರ್ ಜಾಸ್ತಿ ಹೋದಾಗ ಅಲ್ಲಿ ಮೋಟರ್ ಬಿಸಿ ಆಗುತ್ತೆ, ವೈಂಡಿಂಗ್ ಸುಟ್ಟೋಗಿರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ನೀವು ದಯವಿಟ್ಟು ಕರೆಕ್ಟ್ ಆಗಿರುವಂತ ಫ್ಯೂಸ್ ವೈರ್ಗಳನ್ನ ಉಪಯೋಗಿಸಿ. ಲಾಸ್ಟ್ ಪಾಯಿಂಟ್, ಎಕ್ವಿಪ್ಮೆಂಟ್ಗಳಿಗೆ ಬಂದ್ರೆ ತುಂಬಾ ಕಮ್ಮಿ ದರದಲ್ಲಿ ನಿಮಗೆ ವೋಲ್ಟೇಜ್ ಮೀಟರ್ ಮತ್ತೆ ಕರೆಂಟ್ ಮೀಟರ್ಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಾನು ಇದು ಯಾವುದು ಎಕ್ವಿಪ್ಮೆಂಟ್ ಕಂಪನಿಗಳು ಯಾವುದಕ್ಕೂ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ನಾನು ಇಂಟರ್ನೆಟ್ ಅಲ್ಲಿ ಇನ್ಫಾರ್ಮೇಶನ್ ಹುಡುಕೇನೆ ನನಗೆ ಗೊತ್ತಿರೋದನ್ನ ತಿಳ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇರೋದು. ಈ ವೋಲ್ಟೇಜ್ ಮೀಟರ್, ಕರೆಂಟ್ ಮೀಟರ್ ಇದ್ರೆ ಯಾಕೆ ಮೋಟರ್ ಓಡ್ತಿಲ್ಲ ಅಥವಾ ಮೋಟರ್ ಓಡ್ತಿದೆ ಬಟ್ ಕರೆಂಟ್ ಜಾಸ್ತಿ ತಗೊಂತಿದೆ ನಿಮ್ಗೆಲ್ಲ ಗೊತ್ತಾಗೋಗುತ್ತೆ. ಸೊ ಅಂತ ಒಂದು ವ್ಯವಸ್ಥೆನ ನೀವು ಮಾಡ್ಕೊಬಹುದು. ಇದು 1100 ರೂಪಾಯಿ ಆಗುತ್ತೆ ವೋಲ್ಟೇಜ್ ಅಂಡ್ ಕರೆಂಟ್ ಮೀಟರ್. ಸೊ ಇದನ್ನ ಇಟ್ಕೊಂಡ್ರೆ ನಿಮ್ಗೆ ಈಸಿ. ಪವರ್ ಇದ್ರೂ ಮೋಟರ್ ರನ್ ಆಗ್ತಿದೆ ಬಟ್ ನೀರ್ ಬರ್ತಿಲ್ಲ ಅಂತಂದ್ರೆ, ಪವರ್ ಜಾಸ್ತಿ ಹೋಗ್ತಿದ್ರೆ ಕಾಯಿಲ್ ಏನೋ ಪ್ರಾಬ್ಲಮ್ ಆಗಿದೆ, ಈ ತರದೆಲ್ಲ ನೀವೇ ಡಯಾಗ್ನೋಸ್ ಮಾಡ್ಕೊಬಹುದು. ಇನ್ನ ಒಂದು ಎಕ್ವಿಪ್ಮೆಂಟ್ ಏನಂದ್ರೆ 3 phase VFD ಅಂತ ಬರುತ್ತೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಸೊ ಈ VFD ಬಳಕೆ 2 ತರ ಮಾಡಬಹುದು. ಒಂದು ಸೋಲಾರ್ ಪ್ಯಾನಲ್ಸ್ ಗಳನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಇದರಿಂದ 3 phase ಮೋಟರ್ ರನ್ ಮಾಡಬಹುದು. ಅದು ಬಿಟ್ಟು ಸೋಲಾರ್ ಬೇಡ ಅಂತಂದ್ರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡ್ರು ಇದರಲ್ಲಿ ರನ್ ಮಾಡಬಹುದು. ಏನಕ್ಕೆ VFD ತುಂಬಾ ಉಪಯೋಗಕರ ಅಂದ್ರೆ, VFD ಲಿ ನಿಮ್ಮ ನಾರ್ಮಲ್ ಪಂಪ್ ಸೆಟ್ ಏನು ನೀವು ಪಂಪ್ ಸೆಟ್ ಕಂಟ್ರೋಲರ್ ಹಾಕ್ಸಿರ್ತೀರಾ ಅಥವಾ ಸ್ಟಾರ್ಟರ್ ಹಾಕ್ಸಿರ್ತೀರಾ, ಅದು ಆನ್ ಆದ ತಕ್ಷಣ ಮೋಟರ್ ಒಂದೇ ಸತಿ ಆನ್ ಆಗುತ್ತೆ, ಆಫ್ ಆದ ತಕ್ಷಣ ಒಂದೇ ಸತಿ ಆಫ್ ಆಗುತ್ತೆ. ಬಟ್ VFD ನೀವೇನ್ ಮಾಡ್ಬೋದು, ಆ ಒಂದು ಸ್ಲೋಪ್ ಡಿಫೈನ್ ಅಂತ ಮಾಡ್ಬೋದು. ಅದರಲ್ಲಿ ಅದು ಮೋಟರ್ನ ನಿಧಾನಕ್ಕೆ ಆನ್ ಮಾಡುತ್ತೆ. ಹೈಯರ್ RPM ಅಂದ್ರೆ 0 RPM ಇಂದ 10, 20, 30 ಹಾಗೆ ಹೋಗಿ 3000, 3500, 4000 RPM ತನಕ ತಗೊಳುತ್ತೆ. ಆಮೇಲೆ ತಿರ್ಗಾ ಆಫ್ ಮಾಡಿದಾಗ್ಲೂ ನಿಧಾನಕ್ಕೂ ಆಫ್ ಆಗುತ್ತೆ. ಸೊ ಆದ್ರಿಂದ ನಿಮ್ ಮೋಟರ್ ಕಾಯಿಲ್ಗಳ ಮೇಲೆ ಆ ಒಂದು ಎನರ್ಜಿ ತಕ್ಷಣ ಇಮಿಡಿಯೇಟ್ ಆಗಿ ಎನರ್ಜಿ ಬರುತ್ತಲ್ಲ, ಅದು ಅವಾಯ್ಡ್ ಮಾಡುತ್ತೆ. ಸೊ ಆ ಒಂದು ಡಿವೈಸ್ ನ ನೀವು ಉಪಯೋಗಿಸೋದ್ರಿಂದ, ಇದು ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ, ನೀವು ಬೇರೆ ಬೇರೆ ಕಂಪ್ನಿಗಳಿಂದ ಸಿಗುತ್ತೆ VFD, 3 phase VFD. ಇದನ್ನ ಸುಮಾರು ರೈತರುಗಳು ಯೂಸ್ ಮಾಡಬಹುದು. ಯಾಕಂದ್ರೆ ಕೆಲವ್ರಿಗೆ ಡ್ರಿಪ್ ಇರಿಗೇಷನ್ ಇರುತ್ತೆ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರುತ್ತೆ. ಸೊ ಅದ್ರ ಟೈಮರ್ ಸೆಟ್ ಮಾಡಿದ್ರೆ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು RPM ನ ಸೆಟ್ ಮಾಡಬಹುದು ಅಂತ
ಬಂದ್ಬಿಟ್ಟಿದೆ. ಸೊ ಆ ಒಂದು ಸಿಸ್ಟಮ್ ಸೆಟಪ್ ಮಾಡಿದ್ರೆ ಒಂದೇ ಕಡೆ ಸ್ಪ್ರಿಂಕ್ಲರ್ ಇಟ್ಟು ತುಂಬಾ ಫೋರ್ಸ್ ಆಗಿ ಜಾಸ್ತಿ RPM ಇಟ್ಟರೆ ತುಂಬಾ ಫೋರ್ಸ್ ಆಗಿ ದೂರದ ತನಕ ಹೋಗುತ್ತೆ. ಅರ್ಧ ಗಂಟೆ ಆದ್ಮೇಲೆ ಸ್ವಲ್ಪ RPM ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ RPM ಕಮ್ಮಿ ಆಗಿ ನೀರು ಅದು ಹತ್ರ ಇರೋ ಗಿಡಗಳಿಗೆ ಬೀಳುತ್ತೆ. ಈ ತರ ಮಾಡ್ಬೋದು. ಅಥವಾ ನಿಮ್ಗೆ ಅಷ್ಟೊಂದು ನೀರು ಬೇಡ ಅಂದಾಗ್ಲೂ ಈಗ ಎಲ್ಲಾ ರೈತರು ಏನ್ ಮಾಡ್ತಾರೆ, ಪಂಪ್ ಸೆಟ್ ಡೈರೆಕ್ಟ್ ಆಗಿ ಆನ್ ಮಾಡ್ತಾರೆ, ನೀರು ಎಷ್ಟು ಫೋರ್ಸ್ ಇರುತ್ತೋ 100% ಫೋರ್ಸಲ್ಲಿ ಬರುತ್ತೆ. ಅಷ್ಟು ಅವಶ್ಯಕತೆ ಇಲ್ಲ ನೀರು. ನಾವು ನೀರು ಹಂಗೆ ಖಾಲಿ ಮಾಡ್ಕೊಂಡು ಬಂದ್ರೆ ಮುಂದೆ ಬೋರ್ವೆಲ್ ಅಲ್ಲಿ ನೀರೇ ಸಿಗಲ್ಲ. ಮೊದಲು ಬಾವಿಲ್ ಸಿಗ್ತಾ ಇತ್ತು, ಈಗ 100 ಅಡಿ 200 ಅಡಿ 900 ಅಡಿ 1000 ಅಡಿ ತನಕ ಕೊರಿತಾ ಇದ್ದಾರೆ. ಸೊ ಎಷ್ಟು ಮಿತವಾಗಿ ನಾವು ನೀರು ಬಳಸ್ಕೊಳಕ್ಕೆ ಸಾಧ್ಯನೋ ಅದನ್ನ ಬಳಸ್ಕೊಬಹುದು. ಇದರಿಂದ ನಿಮ್ಗೆ ಮೋಟರ್ ಸಮಸ್ಯೆಗಳು ಕಮ್ಮಿ. ಈ ತರ ಒಂದು VFD ಯೂಸ್ ಮಾಡಿದ್ರೆ ನಿಮ್ಗೆ ಮೋಟರ್ ಸಮಸ್ಯೆ ಕಮ್ಮಿ ಆಗುತ್ತೆ. ಇನ್ನ ಒಂದು ಅಡ್ವಾನ್ಸ್ಡ್ ಪಂಪ್ ಸೆಟ್ ಸ್ಟಾರ್ಟರ್ ಅಂತ ಇವಾಗ ಬಂದಿದೆ. ಸುಮಾರು ಕಡೆ ಮಾರ್ಕೆಟ್ ಮಾಡ್ತಿದ್ದಾರೆ. ಅದನ್ನ ನಾನು ಪರ್ಸನಲ್ ಆಗಿ ಬಳಸಿಲ್ಲ, ಬಟ್ ಅದರಲ್ಲಿ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ ಅಥವಾ ಹೈ ವೋಲ್ಟೇಜ್ ಬಂದ್ರೆ ಅಥವಾ ಲೋ ವೋಲ್ಟೇಜ್ ಬಂದ್ರೆ ಪ್ರೊಟೆಕ್ಷನ್ಗಳೆಲ್ಲ ಇರುತ್ತೆ. ಸೊ ಅದನ್ನು ಒಂದ್ಸತಿ ನೀವು ತಿಳ್ಕೊಂಡು ಯಾವ್ದು ಯೂಸ್ ಮಾಡ್ಬೋದು ಅದನ್ನ ಯೂಸ್ ಮಾಡೋದು. ಪ್ರತಿ ಸತಿ ಒಂದ್ಸತಿ ಮೋಟರ್ ಕೊಟ್ಟು, ಈಗ ಮೊನ್ನೆ ಒಬ್ರು ರೈತರು ಹೇಳಿದ್ರು, ಒಂದು ಸತಿ ಮೋಟರ್ ಕೆಟ್ಟೋದ್ರೆ 5,000ದಿಂದ 8,000ವರೆಗೂ ಖರ್ಚು ಬೀಳುತ್ತೆ. ಮೋಟರ್ ಎತ್ತಬೇಕು, ಎತ್ತಾದ್ಮೇಲೆ ತಿರ್ಗಾ ರೆಡಿ ಮಾಡಿಸ್ಬೇಕು, ರೆಡಿ ಮಾಡಾದ್ಮೇಲೆ ತಿರ್ಗಾ ವಾಪಸ್ ತರಬೇಕು, ಅದನ್ನ ತಿರ್ಗಾ ಫಿಟ್ ಮಾಡಿಸ್ಬೇಕು, ಚೆಕ್ ಮಾಡಬೇಕು. ಸೊ 5,000ರಿಂದ 8,000 ಜೊತೆಗೆ 1ರಿಂದ 2 ದಿನ, ಒಂದೊಂದ್ಸತಿ 1 ವಾರನೂ ಆಗ್ಬೋದು. ಸೊ ಈ ಒಂದು ಚಿಕ್ಕ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ ಎಲ್ಲ ಸೇರಿಸಿ ಒಂದು 5,000ರಿಂದ 10,000 ಒಳಗಡೆನೆ ಆಗ್ಬೋದು. ಸೊ ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಕಾಸ್ಟ್ ಸೇವಿಂಗ್ಸ್ ಆಗುತ್ತೆ. ಅಂದ್ರೆ ಈಗ ಅರ್ಜೆಂಟ್ಗೆ ಏನೋ ಆನ್ ಮಾಡ್ಬಿಡೋಣ ಅಂತ ಮಾಡಕ್ಕೆ ಹೋಗ್ಬೇಡಿ. ಒಂದ್ ಸ್ವಲ್ಪ ಯೋಚನೆ ಮಾಡಿ ಸೇಫ್ಟಿ ಡಿವೈಸ್, ಸೇಫ್ಟಿ ಎಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ನಿಮ್ಮ ತೋಟದಲ್ಲಿ, ನಿಮ್ಮ ಜಮೀನಿನಲ್ಲಿ ಈ ತರ ಒಂದು ಸೇಫ್ಟಿ ಡಿವೈಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ತುಂಬಾ ಜನ ಸಿಂಪಲ್ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಸೇರಿಸಿ ಒಂದು 500 ರೂಪಾಯಿ ಆಗ್ಬೋದು, 500ರಿಂದ 600 ರೂಪಾಯಿ ಆಗ್ಬೋದು. ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್, ಅಂದ್ರೆ ಯಾವುದೋ ತುಕ್ಕಿಡ್ದು ಪ್ಲಾಸ್ಟಿಕ್ ಎಲ್ಲ ಇನ್ಸುಲೇಷನ್ ಎಲ್ಲ ಹೊಟ್ಟೋಗಿರೋದನ್ನ ಯೂಸ್ ಮಾಡಬೇಡಿ. ಯಾಕಂದ್ರೆ ಅದರಿಂದ ಕರೆಂಟ್ ಶಾಕ್ ಹೊಡೆದು ಎಷ್ಟೊಂದು ಜನ ನಾವು ನ್ಯೂಸಲ್ಲಿ ನೋಡ್ತೀವಿ, ಪೇಪರಲ್ಲಿ ನೋಡ್ತೀವಿ, ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಗಳಾಗಿದೆ. ಸೊ ಆ ಒಂದು ವಿಷಯನ ನೀವು ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಒಂದು ಕಿಟ್ಟನ್ನೇ ಮಾಡ್ಕೊಂಬಿಡಿ. ಒಂದು ಟೂಲ್ ಬ್ಯಾಗ್ ವ್ಯವಸ್ಥಿತವಾಗಿ ನೀವು ಆ ಟೂಲ್ ಬ್ಯಾಗಲ್ಲಿ ಎಲ್ಲ ಇಟ್ಕೊಂಬಿಡಿ. ಒಂದು ಮಲ್ಟಿಮೀಟ್ರ್ ಅದು 200 ರೂಪಾಯಿ 250 ರೂಪಾಯಿಗೆ ಸಿಗ್ತಾ ಇದೆ ಈಗ. ಅದು ಏನಕ್ಕೆ ಬೇಕು? ಒಂದು ವೋಲ್ಟೇಜ್ ಎಷ್ಟು ಚೆಕ್ ಮಾಡಿ, ನ್ಯೂಟ್ರಲ್ ಇಂದ ಲೈನ್ 1 ಲೈನ್ 2 ಲೈನ್ 3 ಎಷ್ಟು ವೋಲ್ಟೇಜ್ ಬರ್ತಿದೆ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು. ನೀವು ಎಲೆಕ್ಟ್ರಿಷಿಯನ್ ಫೋನ್ ಮಾಡಿ ಇಲ್ಲಿ ಏನಕ್ಕೆ ಬರ್ತಿಲ್ಲ, ಇಲ್ಲಿ ಏನಕ್ಕೆ ಪವರ್ ಒಂದ್ ಲೈನಲ್ಲಿ ಬರ್ತಿಲ್ವೋ ಅದು ಗೊತ್ತಾಗಲ್ಲ. ಅಥವಾ ನೀವು ಲೈಟ್ ಹಾಕೊಂಡ್ಬಿಟ್ಟಿದ್ರು ಗೊತ್ತಾಗಲ್ಲ. ಒಂದ್ ಸ್ವಲ್ಪ ಬರ್ತಿದ್ರೆ ಲೈಟ್ ಬರ್ತಿದೆ, ಪವರ್ ಇರ್ಬೋದು ಅಂತ ಅನ್ಕೊಂತೀರಾ, ಬಟ್ ಎಷ್ಟಿದೆ ಅಂತ ಗೊತ್ತಿರಲ್ಲ. ಸೊ ಅದರಿಂದ ಒಂದು ಚಿಕ್ಕ ಮಲ್ಟಿಮೀಟರ್, ಅದ್ರ ಜೊತೆಗೆ ಇನ್ಸುಲೇಟೆಡ್ ಟೂಲ್ಸ್. ಯಾಕಂದ್ರೆ ನೀವು ಪವರ್ ಲೈನ್ ಆನ್ ಆಗಿದ್ದಾಗ ಕೆಲಸ ಮಾಡಬೇಕು ಅಂದ್ರೆ ಇನ್ಸುಲೇಟೆಡ್ ಟೂಲ್ಸ್ ನ ಯೂಸ್ ಮಾಡಬೇಕು. ಸೊ ಇದು ಕೆಲವು ಮಾಹಿತಿ. ನನಗೆ ಕೆಲವು ರಿಕ್ವೆಸ್ಟ್ ಮಾಡಿದ್ರು, ಏನ್ ಮಾಡ್ಬೋದು, ನಮ್ಮ ಮೋಟರ್ ಸುಟ್ಟೋಗ್ತಾ ಇದೆ, 10 ಸತಿ ಸುಟ್ಟೋಗ್ತಾ ಇದೆ, 8 ಸತಿ ಸುಟ್ಟೋಗ್ತಾ ಇದೆ ಅಂತೆಲ್ಲ ಹೇಳಿದಾಗ ಇದೊಂದು ಇನ್ಫಾರ್ಮೇಶನ್ ವಿಷಯನ ನಿಮ್ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡಿದೆ. ಜನ ಒಂದೊಂದ್ಸತಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ತರ ಅಂತ ಅನ್ಸುತ್ತೆ. ಬರೀ ಕಟ್ಟುಕತೆಗಳಲ್ಲ, ಅವರೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನ್ಯೂಟ್ರಲ್ ಲೈನ್ ಅಲ್ಲಿ ಶಾಕ್ ಹೊಡೆಯೋದಿಲ್ಲ, ಇದು ಒಂದು ಕಟ್ಟುಕತೆ ಅಥವಾ ಮಿತ್. ಏನಕ್ಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ರಿವರ್ಸ್ ಆದ್ರೆ, ಪವರ್ ಒಂದ್ ಕಡೆ ಯಾವ್ದೋ ಒಂದು ಮೋಟರ್ ಇಂದ ರಿವರ್ಸ್ ಆದ್ರೆ, ಅಥವಾ ಇನ್ನೆಲ್ಲೋ ಒಂದ್ ಕಡೆ ಟ್ರಾನ್ಸ್ಫಾರ್ಮರ್ ಇಂದ ಅಲ್ಲೆಲ್ಲೋ ಗರಿ ಬಿತ್ತು, ಇನ್ನೇನೋ ಆಯ್ತು ಅಂತಂದ್ರೆ ನ್ಯೂಟ್ರಲ್ ಇಂದ ಪವರ್ ಬಂದೇ ಬರುತ್ತೆ. ಅದು ಒಂದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವಂತ ವೈರ್. ಸೊ ಎಲ್ಲೋ ಒಂದ್ ಕಡೆ ಜಾಯ್ನ್ ಆಯ್ತು ಅಂದ್ರೂ ಬರುತ್ತೆ ನ್ಯೂಟ್ರಲ್ ಇಂದ. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ನ್ಯೂಟ್ರಲ್ ಕರೆಂಟ್ ಹೊಡಿಯಲ್ಲ, ನಾನು ಕೈಯಿಂದಾನೇ ಮುಟ್ತೀನಿ, ಆ ತರ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಈಗ ರೀಸೆಂಟ್ ಆಗಿ ಒಬ್ರು ಎಲೆಕ್ಟ್ರಿಸಿಟಿ ಬೋರ್ಡ್ ಅವರೇ 1 ವರ್ಷ ಆಯ್ತೇನೋ, 1.5 ವರ್ಷ ಆಯ್ತು. ಸೊ ಅವರು ನ್ಯೂಟ್ರಲ್ ಲೈನ್ ಅಲ್ಲೇ ಕರೆಂಟ್ ಹೊಡ್ಸ್ಕೊಂಡು ಅವರು ಹಾಸ್ಪಿಟಲೈಸ್ ಆಗಿರುವಂತ ವಿಷಯನ ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಅದ್ರ ಜೊತೆ DC ಕರೆಂಟ್ ಶಾಕ್ ಹೊಡೆಯುವುದಿಲ್ಲ. DC ಪವರ್ 50 ವೋಲ್ಟ್ಗಿಂತ ಜಾಸ್ತಿ ಇದ್ರೆ AC-ಗಿಂತ ತುಂಬಾ ಡೇಂಜರಸ್ ಅದು. ಈಗ ಇಲ್ಲಿ ಸೋಲಾರ್ ಪಂಪ್ಗಳು ಹಾಕಿರ್ತಾರೆ, ಪವರ್ ಇದು DC ಇದೆ, ಇದು DC ಪವರ್, ಇದು ಕರೆಂಟ್ ಹೊಡೆಯಲ್ಲ ಅಂತಂದ್ರೆ ಈ ತುಂಬಾ ಅತಿ ಹೈಯೆಸ್ಟ್ ಲೀಥಲ್ ಪವರ್ ಅಂದ್ರೆ DC. ಯಾಕಂದ್ರೆ AC-ಯಲ್ಲಿ ವೇವ್ ಫಾರ್ಮ್ ಇರುತ್ತೆ, ಒಂದ್ಸತಿ ಆನ್ ಆಗುತ್ತೆ, ಒಂದ್ಸತಿ ಆಫ್ ಆಗುತ್ತೆ, ಒಂದ್ಸತಿ ಆನ್ ಆಗುತ್ತೆ, ಒಂದ್ಸತಿ ಆಫ್ ಆಗುತ್ತೆ AC-ಲಿ. ಬಟ್ DC-ಲಿ ಒಂದ್ಸತಿ ಆನ್ ಆದ್ರೆ ಕಂಟಿನ್ಯೂಸ್ ಆಗಿ ಪವರ್ ಬರ್ತಾನೆ ಇರುತ್ತೆ. ಸೊ ಎಲ್ಲಾದ್ರೂ ಶಾಕ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ನಿಲ್ಲದೇ ಇಲ್ಲ,
ಕಂಟಿನ್ಯೂಸ್ ಪವರ್ ಇರುತ್ತೆ, ತುಂಬಾ ಲೀತಲ್ ಇರುತ್ತೆ. ಸೊ ನೀವು ಸೋಲಾರ್ ಹಾಕ್ಸ್ಕೊಂಡ್ರು DC ಆದ್ರೂ ನೀವು ಅದನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಹುಷಾರಾಗಿ ಉಪಯೋಗಿಸ್ಕೊಬೇಕು. ಸೊ DC ಕರೆಂಟ್ ತುಂಬಾ ಡೇಂಜರಸ್. ಒಂದು ಬ್ಯಾಟ್ರಿ 12 ವೋಲ್ಟ್ ಬ್ಯಾಟ್ರಿ ಪರವಾಗಿಲ್ಲ, ಟ್ರ್ಯಾಕ್ಟರ್ ಬ್ಯಾಟ್ರಿ, ಕಾರ್ ಬ್ಯಾಟ್ರಿ ಪರವಾಗಿಲ್ಲ, ಏನೂ ಆಗಲ್ಲ. ಬಟ್ ಅದಕ್ಕಿಂತ ಜಾಸ್ತಿ 48 ವೋಲ್ಟ್ 50 ವೋಲ್ಟ್ ಮೇಲ್ಗೆ ಹೋಗ್ತಿದ್ರೆ ತುಂಬಾ ಡೇಂಜರಸ್ ಇರುತ್ತೆ. ಮತ್ತೆ ಸೋಲಾರ್ DC ಪವರ್ AC MCB ಇಂದ ನಾವು ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ DC MCB ಆಮೇಲೆ ತೋರಿಸ್ತೀನಿ, ಒಳಗಡೆ ಹಾಕಿದೀವಿ. ಸೊ DC ಪವರ್ AC ಪವರ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, MCB ಅಥವಾ ಸ್ವಿಚ್ಗಳಿರುತ್ತಲ್ಲ, ನೀವು DC ಪವರ್ನ ಆಫ್ ಮಾಡಿದ್ರೆ ತಕ್ಷಣ ಆಫ್ ಆಗಕ್ ಆಗಲ್ಲ. ಅದು ಪವರ್ ಫ್ಲೋ ಆಗ್ತಿರುತ್ತೆ. ಕನೆಕ್ಷನ್ ಕಟ್ ಆದ ತಕ್ಷಣ ಇಲ್ಲ ಒಂದು ಆರ್ಕ್ ಬರುತ್ತೆ, ಸ್ಪಾರ್ಕ್ ಬರುತ್ತೆ. ಸೊ ಆ ಆರ್ಕ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಸುಟ್ಟೋಗುತ್ತೆ ಪೂರ್ತಿ. ಆ ಸ್ವಿಚ್ ಅಥವಾ MCB ಪೂರ್ತಿ ಸುಟ್ಟೋಗುತ್ತೆ. ಸೊ ಅದನ್ನ ನೀವು ಯಾವಾಗ್ಲೂ DC MCB ಹಾಕ್ಬೇಕು. ಸಿಗ್ಲೇ ಇಲ್ಲ ನನಗೆ AC MCBನೇ ಹಾಕ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಲೋಡ್ನ ಪೂರ್ತಿ ಆಫ್ ಮಾಡಿ, ಯಾವುದೂ ಲೋಡ್ ಕೊಡಂಗಿಲ್ಲ, ಮೋಟರ್ ಆನ್ ಆಗಿರ್ಬಾರ್ದು, ಲೈಟ್ ಆನ್ ಆಗಿ ಏನೂ ಆನ್ ಆಗ್ದೇನೆ ಆಮೇಲೆ ನೀವು ಕನೆಕ್ಷನ್ ಕಟ್ ಮಾಡೋದಾಗ್ಲಿ ಸ್ವಿಚ್ ಆಫ್ ಮಾಡೋದಾಗ್ಲಿ ನೀವು ಮಾಡ್ಕೊಬಹುದು. ಫುಲ್ ಲೋಡ್ ನಲ್ಲಿ DC ಪವರ್ ಸುಲಭವಾಗಿ ಕಟ್ ಆಫ್ ಮಾಡಬಹುದು. ಈಗ ಸ್ವಿಚ್ ಯಾವುದೋ ಒಂದು ದೊಡ್ಡ ಸ್ವಿಚ್ ಆಫ್ ಮಾಡ್ದಂಗೆ DC ಆಫ್ ಮಾಡಕ್ ಆಗಲ್ಲ. ಅದಕ್ಕೆ ಕಟ್ ಆಫ್ ಬೇರೆನೇ ಸ್ವಿಚ್ ಇರುತ್ತೆ, ಅಥವಾ ಕಟ್ ಆಫ್ ಸಿಸ್ಟಮ್ ಇರುತ್ತೆ, ಸಪರೇಟ್ ಕಟ್ ಆಫ್ ಸಿಸ್ಟಮ್ ಇರುತ್ತೆ, ಅದನ್ನೇ ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ಬೆಂಕಿ ಅಥವಾ ಎಲೆಕ್ಟ್ರಿಕ್ ಶಾಕ್ ಹೊಡೆಯುವಂತ ಸಂದರ್ಭಗಳು ಇರುತ್ತೆ. ಇರಿಗೇಷನ್ ಪಂಪ್ ಸೆಟ್ ಅಲ್ಲಿ ಗ್ರೌಂಡಿಂಗ್ ಬೇಕಿಲ್ಲ, ಅದಾಗ್ಲೇ ತೋರಿಸ್ದೆ ನಾನು. ಗ್ರೌಂಡಿಂಗ್ ಇದ್ದಷ್ಟು ನಿಮ್ಗೆ ಸೇಫ್ಟಿ, ನಿಮ್ಮ ಪಂಪ್ ಸೆಟ್ಗೂ ಸೇಫ್ಟಿ. ಯಾರಿಗೂ ಕರೆಂಟ್ ಹೊಡೆಯೋದು ತಪ್ಪುತ್ತೆ, ಆದಷ್ಟು ತಪ್ಪುತ್ತೆ. 100% ಗ್ಯಾರಂಟಿ ಇಲ್ಲ, ಬಟ್ ಇದರಲ್ಲಿ ಪೂರ್ಣ ಕರೆಂಟ್ ಹೊಡೆಯೋ ಸಾಧ್ಯತೆ ಇರುತ್ತೆ. ಇಲ್ಲೊಂದು 90% ಅಂತೂ ಅವಾಯ್ಡ್ ಆಗುತ್ತೆ. ಸೊ ಇದು ಸುಮಾರು ನಾನು ಕೇಳಿದ್ದು ರೈತರುಗಳು ಮತ್ತೆ ಸುಮಾರು ಜನ ಮಾತಾಡಿದಾಗ ಈ ಒಂದು ವಿಷಯಗಳನ್ನ ಅವ್ರು ಹೇಳಿದ್ರು. ಸೊ ಆ ರೀತಿ ಅದಕ್ಕೋಸ್ಕರ ನಾನು ಇದನ್ನ ಸಪರೇಟ್ ಆಗಿ ಒಂದು ಪಾರ್ಟ್ ಆಗಿ ಫಸ್ಟೇ ಎಲ್ಲರೂ ಇನ್ನೂ ಅಟೆನ್ಷನ್ ಇದ್ದು ಇದನ್ನ ಕೇಳ್ಬೇಕಾದ್ರೇನೆ ತಿಳಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಸೊ ಈಗ ಅತಿ ವೇಗವಾಗಿ ಬೆಳೀತಾ ಇರೋಂಥ ಟೆಕ್ನಾಲಜಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಕೆಲವ್ರು ಏನ್ ಅನ್ಕೊಂತಾರೆ, AI ಅಂದ್ರೆ ಎಲ್ಲೋ ರೋಬೋಟ್ ಬಂದ್ಬಿಡುತ್ತೆ, ಅದೇ ಎಲ್ಲ ಕೆಲಸ ಮಾಡ್ಬಿಡುತ್ತೆ. ಈಗ ಒಂದು 4-5 ವರ್ಷದಿಂದ ನಾನು ಮಂಡ್ಯದಲ್ಲಿ ಒಂದು ಇವೆಂಟ್ ಅಲ್ಲಿ ಮಾತಾಡಿದ್ದೆ, ಸೆಲ್ಫ್ ಡ್ರೈವಿಂಗ್ ಕಾರ್ ಬಗ್ಗೆ ಮಾತಾಡಿದ್ದೆ. ಯಾಕಂದ್ರೆ ನಂದು PhD ಥೀಸಿಸ್, ರಿಸರ್ಚ್ ಥೀಸಿಸ್ ಬಂದು ಅದೇ ಒಂದು ಟಾಪಿಕ್ ಮೇಲೆ ಇತ್ತು. ಸೊ ಅದ್ರ ಬಗ್ಗೆ ಮಾತಾಡಿದ್ದೆ. ಆಗ ಕೆಲವು ಕಾಲೇಜ್ ಮಕ್ಕಳುಗಳು ಕೇಳಿದ ಕ್ವೆಶನ್ ಏನಂದ್ರೆ, ಹಂಗಾರೆ ನಮ್ಮ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ಗೆಲ್ಲ ಕೆಲಸ ಹೊರಟೋಗುತ್ತಾ ಅಂತ ಕೇಳಿದ್ರು. ಈಗ ಅದೇ ರೀತಿ ಈಗ ಏನು ಕ್ವೆಶನ್ಗಳು, ಏನು ಪ್ರಶ್ನೆಗಳು ಬರ್ತಿದೆ ಅಂದ್ರೆ, AI ಬಂದ್ಬಿಟ್ರೆ ನಾವು ಎಲ್ಲ ಆಟೋಮೇಶನ್ ಆಗೋಗುತ್ತೆ, ನಮ್ಗೆ ಕೆಲಸ ಹೊರಟೋಗುತ್ತಾ, ನಮ್ಗೆ ಕೆಲಸ ಇರಲ್ವಾ? ಆಕ್ಚುಲಿ ಇಲ್ಲ. ಅದು AI ಬಂದಿದ್ರಿಂದ AI ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಯೂಸ್ ಮಾಡ್ಕೊಂಡು, ಕೃತಕ ಬುದ್ಧಿಮತ್ತೆನ ನಾವು ಯೂಸ್ ಮಾಡ್ಕೊಂಡು ಸದ್ಬಳಕೆ ಮಾಡ್ಕೊಂಡು ಮುಂದೆ ಹೋದ್ರೆ ಅದು ನಮಗೆ ಬೆನಿಫಿಟ್ ಆಗುತ್ತೆ. ಅಯ್ಯೋ ಅದು ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ, ಅದರಿಂದ ನಮ್ಗೆ ತೊಂದರೆ ಆಗ್ಬೋದು ಅಂತಂದ್ರೆ ಆಬ್ವಿಯಸ್ಲಿ ತೊಂದರೆ ಆಗೇ ಆಗುತ್ತೆ. ಯಾಕಂದ್ರೆ ಬೇರೆಯವರು ಅದನ್ನ ಬಳಸ್ಕೊಳ್ಳೋರು ತುಂಬಾ ವೇಗ ಮುನ್ನುಗ್ತಾ ಇರ್ತಾರೆ. ನಾವು ಬಳಸ್ಕೊಳ್ದೇ ಇರೋರು ಏನ್ ಮಾಡ್ತೀವಿ, ಹೌದಲ್ವ, ಬೇಡ, ನಮ್ಗೆ ಯಾಕೆ, ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಇರೋಣ ಅಂತಿದ್ದವ್ರು ಏನ್ ಮಾಡ್ತಾರೆ, ಹಿಂದೆನೆ ಉಳಿತಾರೆ. ಸೊ ಆದ್ರಿಂದ ತಂತ್ರಜ್ಞಾನ ಬಳಕೆ ಮಾಡೋದ್ರಲ್ಲಿ ಇವಾಗ ಇರೋ ತಂತ್ರಜ್ಞಾನ AI, ಆಟೋಮೇಶನ್, ರೋಬೋಟಿಕ್ಸ್, ಇದನ್ನ ಎಲ್ಲರೂ ಬಳಕೆ ಮಾಡಬೇಕು. ಅದ್ರ ಬಗ್ಗೆ ಕೆಲವು ಮಾಹಿತಿ ನಾನು ತಂದಿದ್ದೀನಿ. ಆ ಮಾಹಿತಿಯಲ್ಲಿ ಮೊದಲನೇದು AI ಅಂದ್ರೆ ಏನು, ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು. ಈಗ ಕೆಲವರೆಲ್ಲ ನಿಮ್ಮ ಮಕ್ಕಳುಗಳು ಅಥವಾ ನಿಮ್ಮ ಗೊತ್ತಿರೋರು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರ್ತೀರಾ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಅಥವಾ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ. ಸೊ ಸಾಫ್ಟ್ವೇರ್ ಅಂದ್ರೆ ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರೆದು ಆ ಪ್ರೋಗ್ರಾಮ್ ಇಂದ ಒಂದು ಅಲ್ಗಾರಿದಮ್ ಬರೆದಿರ್ತಾರೆ, ಎಕ್ಸಿಕ್ಯೂಟ್ ಮಾಡಿ. ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ನಮ್ಮ ತೋಟಕ್ಕೆ ಬಂದು ನಾನು ಒಂದು ರೂಟೀನ್ ಹಾಕೊಂತೀನಿ, ಒಂದು ಟೇಬಲ್ ಬರ್ಕೊಂತೀನಿ. ಆ ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಅಂತ, ಆ ಇನ್ಸ್ಟ್ರಕ್ಷನ್ ಸೆಟ್ ನಾವು ಬರೆದಾಗ ಆ ಕಂಪ್ಯೂಟರ್ ನಾವು ಹೆಂಗೆ ಬರ್ದಿರ್ತೀವೋ ಅದೇ ತರ ಫಾಲೋ ಮಾಡುತ್ತೆ. ಇದು ಕ್ಲಾಸಿಕಲ್ ಸಾಫ್ಟ್ವೇರ್. ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿಯವರು ಮಾತನಾಡುತ್ತಾ, ಹರ್ಷ ನಮ್ಮ ನಾಡಿನ ಹುಡುಗ, ಅವನಿಗೆ ತಂತ್ರಜ್ಞಾನವನ್ನ ಹಳ್ಳಿಗೂ ತಲುಪಿಸ್ಬೇಕು ಅನ್ನೋಂತಹ ಆಸೆ. ಮೊನ್ನೆ ನಾನು ಈ ಜಮೀನಿಗೆ ಬಂದಾಗ ಹೇಳ್ತಾ ಇದ್ದ, ಇನ್ನು 2 ವರ್ಷದಲ್ಲಿ 9 ಕೋಟಿ ವೆಚ್ಚದಲ್ಲಿ ಇಲ್ಲೇ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಮಾಡ್ತೀನಿ ಅಂತ ಹೇಳಿ.
ಈ ತರಹದ ಕನಸುಗಳನ್ನು ಹೊಂದಿರುವಂತಹ ವಿದ್ಯಾವಂತ ಯುವಕರು ಕೃಷಿಗೇನಾದರೂ ಬಂದರೆ ಬಹುಶಃ ಭಾರತವನ್ನು ಯಾರೂ ಹಿಡಿಯೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನಾವು ತಂತ್ರಜ್ಞಾನ ಅಂದರೆ ನಾನು ಹೇಳೋದು ಕೈಗೆ ಒಂದು ಕುಡುಗೋಲು ಕೊಟ್ಟರು ಅದು ತಂತ್ರಜ್ಞಾನವೇ ಅಲ್ವಾ. ನಾನು ತುಂಬ ವರ್ಷದ ಹಿಂದೆ ಈ ಸಿಕಲ್ ಸೆಲ್ ಅಂತ ಹೇಳಿ, ಅಂದರೆ ಒಂದು ಕಡೆ ಗರಗಸದ ಥರ ಬರುತ್ತೆ, ಇನ್ನೊಂದು ಕಡೆ ಚೂಪಿರುತ್ತೆ. ಆ ಒಂದು ಇದನ್ನ ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ KAICನವರು ಕೊಡ್ತಾ ಇದ್ರು, ರೈತರ ಕೈಗೆ ಅದನ್ನ ಕೊಟ್ರು. ಅದರದ್ದು ಉದ್ದೇಶ ಏನು ಅಂದ್ರೆ, ನೀವು ಹೋಗಿ ಮಸ್ಕತಾ ಇರ್ತೀರಲ್ಲ, ಅದು ಮಸಿಯೋ ಅಗತ್ಯ ಇಲ್ಲ, ಕತ್ತರಿಸಿದ್ರೆ ಸಾಕು, ಅದೇ ಚೂಪಾಗತ್ತೆ. ಆ ತರಹದ ಒಂದು ಸಣ್ಣ ಕುಡುಗೋಲೆ ಒಂದು ಒಳ್ಳೆ ತಂತ್ರಜ್ಞಾನ. ಅಂದ್ರೆ ಇವತ್ತು ಹರ್ಷ ಹೇಳಿರುವಂತಹ ವಿಚಾರ ಏನಿದೆಯಲ್ಲ, ಅದು ಎಷ್ಟೋ ಜನರ ತಲೆ ಮೇಲೆ ಹಾರೋಗಿರ್ಬೋದು, ಆದ್ರೆ ಇದೆಲ್ಲವೂ ಸಾಧ್ಯ. ಭಾರತದಲ್ಲಿ ಇನ್ನು 10 ವರ್ಷದಲ್ಲಿ ಈ ಎಲ್ಲ ತಂತ್ರಜ್ಞಾನಗಳು, ತಾಂತ್ರಿಕತೆಗಳು ಬರ್ತವೆ. ಅದಕ್ಕಾಗಿ ನಾವು ಮಾನಸಿಕವಾಗಿ ಈಗಲಿಂದಲೇ ಸಿದ್ಧತೆ ಮಾಡ್ಕೊಳ್ಳೋಣ. ಫೆಬ್ರವರಿ 16 ಡೇಟ್ ಬರ್ಕೊಳ್ಳಿ. ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಅಗ್ರಿ ಸ್ಟಾರ್ಟ್ಅಪ್ಸ್ ಮೇಲೆ ನಾವು ಒಂದು ದಿನದ ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಅದು ಕೇವಲ 100 ಜನರಿಗೆ ಮಾತ್ರ. ಯಾರು ಆಸಕ್ತಿ ಇದ್ದೀರಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕು. ಸೊ ಬೆಳಗಿನಿಂದ ಸಂಜೆವರೆಗೆ ಅಗ್ರಿ ಸ್ಟಾರ್ಟ್ಅಪ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಈಗಾಗಲೇ ಅಳವಡಿಸ್ಕೊಂಡು ವ್ಯವಸಾಯ ಮಾಡ್ತಾ ಇರುವಂಥವರೇ ಬಂದು ಅವರ ಅನುಭವಗಳನ್ನು ಹಂಚ್ಕೋತಾರೆ. ಫೆಬ್ರವರಿ 16 ರೇಡಿಯೋ ಕಿಸಾನ್ ದಿವಸ. ಮತ್ತೆ ಮೈಸೂರು ಆಕಾಶವಾಣಿ 2 ಬಾನುಲಿ ಸರಣಿಯನ್ನ ಆರಂಭ ಮಾಡ್ತಾ ಇದೆ. ಮೊದಲನೇದು ಹಣ್ಣು ಹೊನ್ನು ಅಂತ ಹೇಳಿ ಈಗಾಗಲೇ ಮಾಡಿದ್ವಿ. ಮತ್ತೆ ಹಣ್ಣು ಹೊನ್ನು ಪಾರ್ಟ್ 2 ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೀವಿ. ಇವತ್ತು ತೋಟಗಾರಿಕಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿದೆ, ನಿಮಗೆ ಏನು ಬೇಕಿದೆ ಅದನ್ನ ನಿಮಗೆ ನಿಮ್ಮದೇ ರೀತಿಯಲ್ಲಿ ಕೊಡೋ ಪ್ರಯತ್ನ ಮಾಡ್ತೀವಿ. ಈ 15ನೇ ತಾರೀಕು ಮಾವಿನ ಬೆಳೆಯಲ್ಲಿ ಕಾಣಿಸುವಂತಹ ಕೀಟ ರೋಗಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದರ್ಶನ ಇದೆ. ದಯಮಾಡಿ ಆಲಿಸಿ. ಯಾವುದು ಕೂಡ ನಾವು ಇದನ್ನ ಹೇಳಿಲ್ಲ, ಏನು ಪುಸ್ತಕದ ಜ್ಞಾನವನ್ನ ಕೊಡೋ ಪ್ರಯತ್ನ ಮಾಡಿಲ್ಲ. ಇಬ್ರು ವಿಜ್ಞಾನಿಗಳು ಇವತ್ತೇನ್ ಸಮಸ್ಯೆ ಇದೆ ಅದಕ್ಕೇನ್ ಪರಿಹಾರ ಅಷ್ಟೇ ಹೇಳಿದ್ದಾರೆ. ಇನ್ನು ಮುಂದಿನ ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಹಾಗೆ ಇರ್ತವೆ. ಇವತ್ತೇನ್ ಸಮಸ್ಯೆ ಅದಕ್ಕೇನ್ ಪರಿಹಾರ. ನೀವು 12ನೇ ತಾರೀಕು ಈಗಾಗಲೇ ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೀರಿ ಅಂತ ಭಾವಿಸಿದ್ದೀನಿ. ಕರ್ಜನ್ ಪಾರ್ಕ್ನ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. 52 ವಾರಗಳ ಕಾಲ ನಿರಂತರವಾಗಿ ಪ್ರಸಾರ ಆಗುತ್ತೆ. 2025ರ ಜನವರಿಯಿಂದ ಹಿಡಿದು ಡಿಸೆಂಬರ್ 31ರವರೆಗೆ ನಿರಂತರವಾಗಿ ಪ್ರಸಾರ ಆಗುತ್ತೆ. ಒಂದು ಪುಸ್ತಕ ಮಾಡ್ತೀವಿ, ಕೊನೆಯಲ್ಲಿ ಒಂದು ಪರೀಕ್ಷೆನೂ ಮಾಡ್ತೀವಿ, ಗೆದ್ದೋರಿಗೆ ಬಹುಮಾನನೂ ಕೂಡ ಕೊಡ್ತೀವಿ. ಇದು ಜನವರಿ 12 ಸೋಮವಾರ ಬೆಳಗ್ಗೆ 10ವರೆಗೆ ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿ ನಡೆಯೋದು. ಹಾಗೆ ಜನವರಿ 20 ಮೈಸೂರಿನ CSRTI ಸಂಸ್ಥೆ ಆವರಣದಲ್ಲಿ, ಇದು ಮಂಗಳವಾರ ಜನವರಿ 20ನೇ ತಾರೀಕು ರೇಷ್ಮೆಗೆ ಸಂಬಂಧಪಟ್ಟಂತೆ ಅದು ಪಾರ್ಟ್ 2. ಐಸಿರಿ ಅಂತಿರಲ್ಲ, ಈ ಸರಿ ಬೇರೆ ಹೆಸರನ್ನ ಕೊಡ್ತಾ ಇದ್ದೀವಿ. 20ನೇ ತಾರೀಕು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಆವರಣದಲ್ಲಿ ರೇಷ್ಮೆ ಕೃಷಿ ಕುರಿತಾದ 1 ವರ್ಷದ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ನಡೆಯುತ್ತೆ. 12 ಜನವರಿ ಹಣ್ಣು ಹೊನ್ನು ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದ ಡಾಕ್ಟರ್ MH ಮರಿಗೌಡ ಸಭಾಂಗಣ. 20ನೇ ತಾರೀಕು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತ ಬಾನುಲಿ ಸರಣಿ ಉದ್ಘಾಟನಾ ಸಮಾರಂಭ. ಇದು ಮೈಸೂರಿನ ಶ್ರೀರಾಮ್ಪುರದಲ್ಲಿರುವಂತಹ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಫೆಬ್ರವರಿ 16 ಸೋಮವಾರ ರೇಡಿಯೋ ಕಿಸಾನ್ ದಿವಸ. 15ನೇ ತಾರೀಕು ನಾವು ಮಾಡೋದು, ಆದ್ರೆ 15ನೇ ತಾರೀಕು ರಜಾ ಇದೆ ಅನ್ನೋ ಕಾರಣಕ್ಕೆ 16ನೇ ತಾರೀಕು ಮಾಡ್ತಾ ಇದ್ದೀವಿ. ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವಂತಹ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಬಹಳ ಪ್ರಧಾನವಾದ್ದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ಹೇಳೋದು, ಇಲ್ಲಿರೋ ಪ್ರತಿಯೊಬ್ಬ ರೈತನೂ ಒಂದು ಬೆಂಕಿ ಕಡ್ಡಿ ಇದ್ದಾಗೆ. ಬೆಂಕಿ ಕಡ್ಡಿ ಅಷ್ಟೇ, ಅದರದ್ದೇ ಹಚ್ಚೋ ಅಂತ ಬಾಕ್ಸ್ ಇರಲ್ಲ. ಆ ಬಾಕ್ಸ್ ಯಾವುದು ಅಂದ್ರೆ ಈ ಕಾರ್ಯಕ್ರಮ. ಅದು ಆ ಬೆಂಕಿ ಹಚ್ಚಿದ್ರೆ ಹೆಂಗ್ ಉರಿಯುತ್ತೆ ಅನ್ನೋದನ್ನ ಅವರು ಅನುಭವಿಸ್ಬೇಕಷ್ಟೇನೆ. ಹಾಗಾಗಿ ದಯಮಾಡಿ ಪರಸ್ಪರ ಪರಿಚಯ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಂದನೆಗಳು, ನಮಸ್ಕಾರ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಎಂದು ಪರಿಸರ ಪ್ರೇಮಿ ಜಯಶಂಕರ್ ಅವರು ಈ ಸಂದರ್ಭದಲ್ಲಿ ಅರಿವನ್ನು ಮೂಡಿಸಿದ್ರು. ಬಟ್ಟೆ ಬ್ಯಾಗನ್ನ ಬಳಸೋದೇ ಆದ್ರೆ ಪರಿಸರ ಉಳಿಯುತ್ತೆ. ದಯವಿಟ್ಟು ವಾಟರ್ ಬಾಟಲ್ ನೀರನ್ನ
ಆ ನೀರನ್ನ ಕುಡಿದು 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 ಸ್ಟ್ರೋಕ್ ಆಗ್ತಾ ಇದೆ, ಗರ್ಭ ಕಟ್ತಾ ಇಲ್ಲ, ಕ್ಯಾನ್ಸರ್ ಬರ್ತಾ ಇದೆ, ಎಲ್ಲಾ ಕಾಯಿಲೆಗಳು ಬರ್ತಾ ಇದೆ ಇವತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪೀಳಿಗೆ ಉಳಿಬೇಕು, ಮುಂದಿನ ಪೀಳಿಗೆ ಉಳಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ವಾಟರ್ ಬಾಟ್ಲ್ ಬಳಸೋದು ಬೇಡ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಇದೆಲ್ಲ ಕೂತಿರೋ ಚೇರ್ ಪ್ಲಾಸ್ಟಿಕ್ ಅದು ಬಳಸಿ, ಸಿಂಗಲ್ ಯೂಸ್ ಬಳಸಬೇಡಿ. ಜ್ಯೂಸ್ ಕುಡಿಯಕ್ಕೆ ಹೋಗ್ತಾರೆ, ಒಂದು ಪೈಪ್ ಕೇಳ್ತಾರೆ, ಪ್ಲಾಸ್ಟಿಕ್ ಬೌಲ್ ಕೇಳ್ತಾರೆ, ಪ್ಲಾಸ್ಟಿಕ್ ಬಾಟ್ಲ್ ಗ್ಲಾಸ್ ಕೇಳ್ತಾರೆ. ಯಾವುದನ್ನ ಬಿಸಾಕದ ನೇರ ಭೂಮಿಗೆ ಹೋಗ್ತಾ ಇದ್ದೋ ಅಂತದನ್ನ ದಯವಿಟ್ಟು ಬಳಸಬೇಡಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಿಎನ್ ಹರ್ಷ ಅವರು ಬರೆದಿರುವ ಮುಕ್ತ ಪುಸ್ತಕ ಬಿಡುಗಡೆ ಇದೇ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಪುಸ್ತಕ ಬಿಡುಗಡೆಯ ನಂತರ ಡಿಎನ್ ಹರ್ಷ ಅವರು ಮಾತನಾಡುತ್ತಾ, ನಮ್ಮ ಹರ್ಷ ಅವ್ರ ಬಗ್ಗೆ ಮತ್ತೆ ಅವ್ರ ಫ್ಯಾಮಿಲಿ ಬಗ್ಗೆ ಮುಕ್ತ ಪುಸ್ತಕದಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಅಂದ್ರೆ ಹರ್ಷ ಅವ್ರದ್ದು ಏನು ಸಾಧನೆಗಳೇನು ಅನ್ನೋದು, ಅದಕ್ಕಿಂತ ಹೆಚ್ಚಾಗಿ ಅವ್ರ ತಾಯಿ ಮತ್ತೆ ಅವ್ರ ತಂದೆ MTN ಕುಮಾರ್ ಅವ್ರದ್ದು ಈ ಪುಸ್ತಕ ಬರೆದಿರೋ ಉದ್ದೇಶ, ನಾವೆಲ್ಲ ಇವತ್ತು ಹಳ್ಳಿಗಳಲ್ಲೆಲ್ಲ ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಇದ್ದೀರಿ. ಬಟ್ ಒಂದು ಕೂಡು ಕುಟುಂಬ ಅನ್ನೋದು ಹೆಂಗಿರುತ್ತೆ, ಒಂದು ತಂದೆ ತಾಯಿ ಒಂದು ಸಂಸ್ಕಾರ ಕೊಟ್ರೆ ಒಬ್ಬ ಮಗ ಹೆಂಗೆ ಜವಾಬ್ದಾರಿಯುತ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಹಿನ್ನೆಲೆ ತಿಳಿಸ್ಕೊಳಕ್ಕೋಸ್ಕರ ಪುಸ್ತಕ ಬರ್ತಿದ್ದೀನಿ. ನಮ್ಮ ಹರ್ಷ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಆ ವ್ಯಕ್ತಿ PUC ಇದ್ದಾಗ, ಇವತ್ತಿನ PUC ಅಂದ್ರೆ ಏನು ಅಂತ, ಡಿಗ್ರಿ ಅಂದ್ರೆ ಏನೋ ಕೇಳಿದ್ದೆ, ಆ ವಯಸ್ಸಲ್ಲೇ ಆ ಹುಡುಗ ಪೇಟೆಂಟ್ ತಗೊಂಡಿದ್ದಾರೆ ಹರ್ಷ ಅವರು. ಇಮ್ಯಾಜಿನ್ ಮಾಡ್ಕೊಳ್ಳಿ, PUC ನ ಮಂಡ್ಯದಲ್ಲಿ ಇದ್ದಾಗ, ಹಳ್ಳಿ ಹುಡುಗ PUC ಇದ್ದಾಗ ಪೇಟೆಂಟ್ ತಗೊಂಡಿದ್ದಾರೆ. ಇವತ್ತು ಅವ್ರ ಪೇಟೆಂಟ್ ಕಂಪ್ನಿ ಯುರೋಪ್ ಹೋಗಿ ಅಲ್ಲೊಂದು ಪೇಟೆಂಟ್ ತಗೊಂಡಿದ್ದಾರೆ. ಇವತ್ತು ಆ ಪೇಟೆಂಟ್ ಇಂದ ಅವ್ರ ಕಂಪ್ನಿ 150 ಕೋಟಿ ಅರ್ನ್ ಮಾಡ್ತಾ ಇದೆ ವರ್ಷದಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ ವರ್ಷಕ್ಕೆ 150 ಕೋಟಿ ಇವ್ರ ಪೇಟೆಂಟ್ ಇಂದ ಅರ್ನ್ ಮಾಡ್ತಾ ಇದೆ. ಅವರು ಸಾಧನೆಗಳನ್ನ ಬುಕ್ಕಲ್ಲಿ ಬರ್ದಿನಿ, ಅದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ 1 ಗಂಟೆ ಟೈಮ್ ಬೇಕು. ಅವ್ರದೊಂದು ಲಿಂಕ್ಡ್ ಇನ್ ಇದೆ, ಹರ್ಷ ಜಕ್ನಾಳಿ ವಿಷ್ಣುಕುಮಾರ್ ಅಂತ. ನೀವು ಯಾರು ಗೂಗಲ್ ಮಾಡಿದ್ರೆ ಪ್ರತಿಯೊಂದು ಇರುತ್ತೆ. ಅವ್ರು ಇಂಜಿನಿಯರಿಂಗ್ ಮುಗಿದು 1 ವರ್ಷಕ್ಕೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಕ್ಳುಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ. ಅದಾದ್ಮೇಲೆ 2014ರಲ್ಲಿ ಒಂದು ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ಅಂದ್ರೆ ಆ ವ್ಯಕ್ತಿ ಎಲ್ಲೂ ನಿಂತೇ ಇಲ್ಲ. ಹೊರಗಡೆ ಹೋಗಿ ಸ್ಕಾಲರ್ಶಿಪ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ PhD ಹೆಚ್ಚು ಕಡಿಮೆ ಎಲ್ಲ ಮುಗ್ದೋಗಿದೆ. ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವಾರ್ಡ್ ಆಗಕ್ಕೆ 5-6 ವರ್ಷ ಆಗ್ಬೇಕಾಯ್ತು, ಅದು ಆಗ್ತಾ ಇದೆ. ಇಷ್ಟೆಲ್ಲ ಸಾಧನೆ ಮಾಡಿದಕ್ಕೆ ಕಾರಣ ಅವ್ರ ತಾಯಿ ಮುಕ್ತಾ ಅವರು. ಅಂದ್ರೆ ಅದನ್ನ ನಾನು ಬಾಯಲ್ಲಿ ಹೇಳಕ್ಕಾಗಲ್ಲ. ನಾನೊಬ್ಬ ಬರಹಗಾರ, ಬುಕ್ಕಲ್ಲಿ ಬರೆದು ಅನುಭವಿಸಿದೀನಿ ಯಾವ ತರ ಏನು ಅಂತ. ನೀವೇನ ತಗೊಂಡು ಓದಿ. ಯಾಕಂದ್ರೆ ಒಬ್ಬ ತಾಯಿ ತನ್ನ ಹವ್ಯಾಸಗಳು, ವೃತ್ತಿ ಎಲ್ಲಾನು ತ್ಯಾಗ ಮಾಡಿ ಮಗನ್ಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಇವತ್ತು ಆ ಮಗ 100 ಜನಗೂ ಕೆಲಸ ಕೊಡ. ಇವತ್ತು ಅವ್ರು ವರ್ಷ ಬಗ್ಗೆ ಒಂದು ಹಿನ್ನೆಲೆ, ಅವರು ಕರೋನಾ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಆ ಅಕ್ಕೋಡಿಸ್ ಕಂಪ್ನಿ ಹೆಡ್ ಆಗಿದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ 520 ಜನಕ್ಕೆ ಇವ್ರು ಕೆಲಸ ಕೊಟ್ಟಿದ್ದಾರೆ. ಅದು ಸುಲಭ ಅಲ್ಲ. ಇವತ್ತು ಜಾಬ್ ಕ್ರಿಯೇಷನ್ ಅನ್ನೋದು ನಿಜವಾದ ಸರ್ವಿಸ್. ಇವ್ರು ಹರ್ಷ ಅವ್ರು ಹೆಡ್ ಆದ್ಮೇಲೆ ಆ ಕಂಪ್ನಿಯಿಂದ ಇನ್ನು 523 ಜನಕ್ಕೆ ನೇರವಾಗಿ ಕೆಲಸ ಕೊಡೋಕೆ ಕಾರಣಕರ್ತರಾಗಿದ್ದಾರೆ. ಇವತ್ತು ಜರ್ಮನಿಗೆ ಹೋಗಿದ್ದಾರೆ. ಹಾಗೆ ಅವ್ರ ಶ್ರೀಮತಿ ಕೂಡ ಅಲ್ಲೇ ಅವ್ರ ಜರ್ಮನಿಲ ಇದ್ದಾರೆ. ಇವತ್ತು ಅವ್ರ ಶ್ರೀಮತಿ ಅವ್ರ ಕೆಲಸ ಬಿಟ್ಟು ನಮ್ಮ ಮುಂದೆ ಇನ್ನೊಂದು ವರ್ಷ 1.5 ವರ್ಷದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತಿರ್ಗಾ ಒಂದು 100 ಜನ ಕೆಲಸ ಕೊಡೋ ಜಾಗ ಆಗುತ್ತೆ ಈ ಕರ್ಮಭೂಮಿ. ಇನ್ನು ಹರ್ಷ ಅವ್ರು ಅಷ್ಟೇನೆ ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ಬರೀ ಅವ್ರದೊಂದು ಪೇಟೆಂಟ್ ಇಂದ ಅವ್ರ ಕಂಪ್ನಿ 150 ಕೋಟಿ ಅರ್ನ್ ಮಾಡ್ತಾ ಇದೆ. ಬಹಳ ಸಿಂಪಲ್ ವ್ಯಕ್ತಿ, ಡೌನ್ ಟು ಅರ್ತ್ ವ್ಯಕ್ತಿ. ನಮ್ಮ ರೈತರಿಗೆ ಏನಾದ್ರು ಕೊಡ್ಬೇಕು. ನಮ್ಮೆಲ್ಲ ಬಾಂಗ್ಲ ಕೃಷಿ ಬೆಳೆಗಳಲ್ಲಿ ಸ್ವಲ್ಪ ಥಿಯರಿ ಆಗ್ತಿತ್ತು, ಈ ಸತಿ ಒಂದು ಪ್ರಾಕ್ಟಿಕಲ್ ಕೊಡ್ಬೇಕಂತ ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀರಿ. ಆ ತರ ಒಂದು ಡಿಜಿಟಲ್ ಸ್ಕ್ರೀನ್ ಅರೇಂಜ್ ಮಾಡಿದ್ವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶ್ರೀಮತಿ ಮುಕ್ತಾ ಅವರು, ಮತ್ತೆ ಅವ್ರ MTN ಕುಮಾರ್ ಅವರು, ಹಾಗೆ ಹರ್ಷ ಅವರು, ಅವ್ರ ಶ್ರೀಮತಿ ಅವರು. ಇವ್ರು 4 ಜನಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ಒಂದು ತುಂಬ ಹೃದಯದ ಎಲ್ಲರೂ ಒಂದು ಪ್ರೀತಿಯಿಂದ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತ ಕೋರಿ ಅಂತ ಕೇಳ್ಕೊಳ್ತಾ, ಇವಾಗ ಅವ್ರ ಬಗ್ಗೆ ಒಂದು ಪುಸ್ತಕ, ಸಣ್ಣ ಪುಸ್ತಕ ತಗೊಂಡು ಓದಿ ಹೆಚ್ಚು ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಕೃಷಿ ರತ್ನ ಪ್ರಶಸ್ತಿಯನ್ನು ಮುಕ್ತಾ ಆರ್ಚರ್ಡ್ಸ್ನ ಕೃಷಿಕ ದಂಪತಿ ಶ್ರೀ KV ಕುಮಾರ್ ಮತ್ತು ಶ್ರೀಮತಿ HS ಮುಕ್ತಾ ಅವರಿಗೆ ನೀಡಿ ಗೌರವಿಸಲಾಯಿತು. ಕೃಷಿ ಪೂರಕ ಪುಸ್ತಕಗಳ ಪ್ರದರ್ಶನ, ಎರೆಗೊಬ್ಬರ, ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಕೃಷಿ ಮುಖಂಡರಾದ ನಂಜುಂಡೇಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಹಳ ಅಚ್ಚುಕಟ್ಟಾಗಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕಣ್ಣೂರು ವಿ ಗೋವಿಂದಾಚಾರಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. 100 ಸಾಧಕ ಕೃಷಿಕರು, ಬಾನುಲಿ ಕೇಳುಗರು, ಕೃಷಿ ಅಧಿಕಾರಿಗಳು ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಕೃಷಿಯಲ್ಲಿ ಹೇಗೆ ಸದ್ಬಳಕೆ ಮಾಡಿಕೊಳ್ಳಬಹುದು, ಸೋಲಾರ್ ತಂತಿಬೇಲಿ, CCTV, ನೀರಾವರಿ ಪದ್ಧತಿ, ಆಟೋಮೇಷನ್ ಮತ್ತು ತಂತ್ರಜ್ಞಾನ ಬಳಕೆ, ಹೀಗೆ ಅನೇಕ ತಾಂತ್ರಿಕತೆಗಳನ್ನು ಪಡೆದ ಕೃಷಿಕರ ಮೊಗದಲ್ಲಿ ಸಂತಸ ತುಂಬಿತ್ತು. ಮತ್ತೆ ಮುಂದಿನ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭೇಟಿಯಾಗುವ ಖುಷಿಯೊಂದಿಗೆ ಎಲ್ಲರೂ ತಮ್ಮ ತಮ್ಮ ಊರಿನತ್ತ ಪಯಣ ಬೆಳೆಸಿದ್ರು.
ಮಂಡ್ಯ ತಾಲೂಕು ಕೀಲಾರದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ.